ಕುರ್ವಂತು ಕರ್ಮಾಣಿ ಪಠಂತು ಶಾಸ್ತ್ರಾಣಿ ಯಜಂತು ಯಜ್ಞಾನಿ ಆತ್ಮೀಕ ಬೋಧೇನ ವಿನಃ ಮುಕ್ತಿರ್ನ ಭವತಿ ಜನ್ಮಶತೇನ ಅಂತ. ಎಷ್ಟು ಶಾಸ್ತ್ರ ಬೈಪಾಠ ಮಾಡೋದು, ಯಜ್ಞ ಮಾಡೋದು, ಯಾಗ ಮಾಡೋದು, ಕರ್ಮಗಳನ್ನು ಏನ ಮಾಡಿದ್ರು ನನಗೆ ನಿನ್ನನ್ನು ನೀನು ತಿಳ್ಕೊಳ್ಳೋದು ಹೊರತು ದುಃಖದಿಂದ ನಿನಗೆ ಬಿಡುಗಡೆ ಆಗುವುದನ್ನ ಏನ್ ಸುಳ್ಳ ವ್ಯರ್ಥ ವೇಳೆ ಕಳೆದಂಗೆ ಏನ್ ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂತ. ಸುಳ್ಳ ವೇಳೆ ಕಳೆದ ವ್ಯರ್ಥ ವೇಳೆ ಕಳೀಲಿಕ್ಕೆ ಅವನು. ಈ ಸಿಕ್ಕಂತ ವೇಳೆ ನಿಮ್ಮ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಡ್ರಿ. ಏನ್ ಜನ್ಮ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ಇವೆಲ್ಲ ಕೈ ಬಿಡಬೇಕಾಗತ್ತೆ, ನಿಜದ ಕಡೆ ಎಲ್ಲ ಕೊಡಬೇಕಾಗತ್ತೆ. ಏನ್ ಮಾನವ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವ ಮಟ್ಟಕ್ಕಾದ್ರೂ ಇಳಿತಾನ. ಏನಾದರೂ ಮಾಡಕ್ಕೆ ಹೆಸೋದ್ರು ಏನ್ ಅದರ ಫಲ ಹಿಂದೆಗಡೆ ಉಣ್ಬೇಕಾಗತ್ತೆ. ನಿಜವನ್ನು ತಿಳಿದ ಮ್ಯಾಗ ಮೋಹ ಎಲ್ಲೈತಿ, ಶೋಕ ಎಲ್ಲೈತಿ. ಶೋಕ ಮೋಹಾದಿಗಳಿಂದ ನಾವು ಪಾರ ಆಗ್ಬೇಕನ್ನುವಂಗಿದ್ರೆ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು, ಒಂದೇ ಇದಕ್ಕೆ ದಾರಿ. ಈ ಕರ್ಮದ ಫಲ ಏನು ಅನಿತ್ಯವಾದದ್ದು, ಅದು ತೀರ್ತೆ ಅಂದ್ರೆ ಮುಗಿದು ಹೋಗ್ತಿ. ಮತ್ತೆ ನಾವು ಮರ್ತ್ಯಲೋಕಕ್ಕೆ ಬರ್ಬೇಕು ತಿರ್ಗಾ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಕರ್ಮಗಳನ್ನ ದಾಖಲಾತಿ ಆಗೋದು. ನೀವು ಬಾಕಿ ಜನ್ಮದಲ್ಲಿ ಬರೀ ಭೋಗ ಭೂಮಿ ಅದ. ಏನ್ ಅದನ್ನು ಊಟ ಮಾಡಿ ಮುಗಿಸ್ತ ಅಂದ್ರೆ ಮತ್ತು ಕರ್ಮ ಸಂಚಯ ಮಾಡ್ಬೇಕಂದ್ರೆ ಮನುಷ್ಯನ ಜನ್ಮಕ್ಕನ ಬರ್ಬೇಕು ನಾವಿಲ್ಲಿ. ಏನ್ ಕರ್ತಾರನ ಕಮ್ಮಟ ವಯ್ಯ ಅಂದಾರ. ಮರ್ತ್ಯಲೋಕ ಅಂದ್ರೆ ಮನುಷ್ಯನ ಜನ್ಮ ಲೋಕ ಏನೈತೆಲ್ಲ ಇದು ಏನು ಮಾಡಿದ್ದೆಲ್ಲ ದಾಖಲಾತಿ ಇಲ್ಲೇ ಆಗುದು. ಏನು ಮಾಡ್ಕೋಕ್ ಬರ್ತೈತಿ ಇಲ್ಲಿ ನಮ್ಗೆ. ಏನು ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಎಚ್ಚರದಿಂದ ಇರಿ ಅಂತ ಮಹಾತ್ಮರು ಹೇಳ. ಏನು ಮಾಡ್ಕೋತಿ ಅದು ನಿನಗೆ ಹಾಕಿ, ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ಯಾರೂ ಮಾಡೋರಿಲ್ಲ, ನೀನ ಮಾಡಿದ್ದ ನೀನು ಉಣ್ಣಾಕ ಜನ್ಮ ತಾಳ್ಬೇಕಾಗತ್ತೆ. ಏನು ಅದಕ್ಕೆ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು ನಾವು ಏನ ಮಾಡ್ಬೇಕಾದ್ರೆ. ಇದು ಅರಿವಿನ ಜನ್ಮ, ಮನುಷ್ಯನ ಜನ್ಮ ಅಂದ್ರೆ ಏನ್ ಅದಕ್ಕೆ ಶ್ರೇಷ್ಠ ಅಂದಾರ. ನಿಜವನ್ನು ತಿಳ್ಕೊಂಡು ಮುಕ್ತ ಆಗಕ್ಕೂ ಬರ್ತೈತಿ, ಕರ್ಮಗಳನ್ನು ಮಾಡಿ ಜನ್ಮ ಜನ್ಮ ಅಂತ ತಿರ್ಗಾಕೂ ಬರ್ತೈತಿ. ಚಲೋ ಕರ್ಮ ಕೆಟ್ಟ ಕರ್ಮ ಎರಡೂ ನಮಗೆ ಜನ್ಮಕ್ಕೆ ಹಾಕ್ತಾವ. ಏನ್ ನಮಗೆ ಬ್ಯಾಡಪ್ಪ ಜನ್ಮ, ನಾವು ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಗಿದ್ರೆ ನೀ ಯಾರೇನು ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಆತ್ಮಜ್ಞಾನವನ್ನು ಮಾಡಿಕೊಂಡ ಹೊರತಾಗಿ ಹುಟ್ಟು ಸಾವುಗಳಿಂದ ಬಿಡುಗಡೆ ಇಲ್ಲ, ಪುನರ್ಜನ್ಮ ತಪ್ಪೋದನ ಇಲ್ಲ ನಿನಗೆ. ಮತ್ತು ಹುಟ್ಟಿ ಏನು ಮಾಡಿದಿ? ಅಜ್ಞಾನವನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ, ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಜನ್ಮ ಬರುದನ. ಅಜ್ಞಾನದೊಳಗೆ ಏನಾರು ಮಾಡ್ಕೋತ ಕೂತಿ ಅಂದ್ರೆ ಕರ್ಮಗಳನ್ನು ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ಅದು ಅಜ್ಞಾನದ ಕಾರ್ಯ, ಅಜ್ಞಾನದಾಗ ತೊಡಗಕ್ಕೆ ಹಚ್ಚಿ ಬಿಡ್ತೈತಿ. ಅದಕ್ಕೆ ಅಜ್ಞಾನವನ್ನು ಕಳ್ಕೊಂಡಾಗ ಕರ್ಮ ಮಾಡ್ಬೇಕನ್ನೋದು ಏನು ಉಳಿತೈತಿ? ಕತ್ತಲೆ ಒಳಗಿನ ಕರ್ಮಗಳು ಕತ್ತಲೆಯನ್ನು ಕಳೆಯಲಾರು. ಏನು ಮಾಡೋದು ನೀನು? ಕರ್ಮಕಾಂಡೆಲ್ಲ ಅದನ್ನು ಮಾಡಿನೇ ಇದನ್ನು ಮಾಡಿ ಏನು ಮಾಡಿ ಏನಾಗಿ ಉಳ್ದೈತೇನೆ? ಅದು ಮಾಡಿದ್ದು ಏನಾರು ಉಳ್ದೈತೆ ನೋಡು. ಉಳಿದಿಲ್ಲ ಅಂದಿಂದ ಅದನ್ನು ಮಾಡಿ ಉಪಯೋಗ ಏನು? ಇಲ್ಲ ವ್ಯರ್ಥ ಹೌದಿಲ್ಲ. ಏನು ಮತ್ತೆ ಹೊಳ್ಳಿ ಯಾಕೆ ಬರ್ತದೆ ಅಂತ ವಾಶ ಹೋಗಿಲ್ಲ. ಉಣ್ಬೇಕು ಉಡ್ಬೇಕನ್ನೋ ಆಶೆ ತೃಪ್ತಿ ಇಲ್ಲ. ಮತ್ತೆ ತೃಪ್ತಿ ಪಡಿಸ್ಕೋಬೇಕಂತ ಮತ್ತೆ ಕರ್ಮಗಳನ್ನು ಮಾಡ್ತಾನೆ. ಅವು ದೊರಕಿಸ್ಕೊಂತಾನ, ಅವು ಸಿಕ್ಕರು ಮಾತ್ರ ತೃಪ್ತಿ ಇಲ್ಲ ನೀನು. ಎಲ್ಲ ಥರದ ಅನುಕೂಲ ಐತೆ ಅಂದ್ರೆ ನೀನು ತೃಪ್ತಿ ಐತೆನ ಹೇಳ. ಎಷ್ಟು ಬೇಕಷ್ಟು ಆಯುಷ್ಯ ತಗೋ, ಎಷ್ಟು ಬೇಕಷ್ಟು ವಿಷಯ ವಸ್ತುಗಳನ್ನು ತಗೋ. ಯಾಕ್ರಿ ಅಂತ ಬೇಕಂತಾವ ತಗೋನಿ, ಅಂತ ಬೇಕಂತ ಶರೀರ ತಗೋ. ತೃಪ್ತಿ ಐತೆ ನಿನಗೆ? ಏನು ಮಾಡಿದ್ರು ತೃಪ್ತಿ ಇಲ್ರಿ. ವಿಷಯಗಳು ಬೇನಾಯ್ತು, ನಮ್ಗೆ ತೃಪ್ತಿ ಅನ್ನೋದಿಲ್ಲ. ಅಪಾಪಿ ಹೆಚ್ಚಾಕೈತಿ. ಅದು ತೃಪ್ತಿ ಪಡಿಸಿದವ್ರು ಯಾರ್ದಾರ? ತೃಪ್ತಿ ಹೊಂದಿದವ್ರು ಯಾರ್ದಾರ ಹೇಳ್ರಿ?
ವಿಷಯ ಸಂಗ್ರಹ ಮಾಡಿ ವಿಷಯ ಸಂಪರ್ಕ ಭೋಗ ಮಾಡಿ ಅದರಿಂದ ತೃಪ್ತಿ ಹೊಂದಿದ್ದೀವಿ ಅನ್ನೋರ್ನ ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ನಾವು ಅದನ್ನು ಇದರಿಂದ ನಾವು ತೃಪ್ತಿ ಹೊಂದಿದೀವಪ್ಪ, ನಾವು ಆರಾಮದೇವು ಅಂತ ಅನ್ನೋರು ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ. ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿ ನಾವು ಆರಾಮದೇವ. ಎಲ್ಲಿ ಆರಾಮದೀರ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಎಲ್ಲರೂ. ಇದನ್ನ ಮಾಡ್ಕೊಂತ ಆರಾಮದೀರ್ಯಾ? ಹ್ಞೂನ್ರಿ ಅಂತ ಹಂಗ ಸುಳ್ಳ ಹೌದಿಲ್ಲ? ಕರೆ ಹೇಳು, ಆರಾಮದಿಯಾ? ಎಲ್ಲಿ ಆರಾಮ ಬಿಡ್ರಿ ಅಂತ ಇಂಥಗಡೆ ಹೇಳ್ತಾನ ಅದನ್ನ. ಎಲ್ಲಿದ್ ಬಿಡ್ರಿ, ಏನಿಲ್ಲ, ಹಂಗ ಅನ್ನೋದ ಆರಾಮ ಅನ್ನೋದು, ಹಂಗ ಅನ್ನೋದ ಆಗೈತ್ರಿ. ಕರೇನ ಇಲ್ಲ ಬಿಡ್ರಿ. ಏನ್ ಎಲ್ಲಿದ್ ಹಂಗಾರ? ಎಲ್ಲಿ ಐತೆ ಆರಾಮು? ಸುಖ ಎಲ್ಲಿ ಐತೆ? ಎಲ್ಲ ದುಃಖನ ತುಂಬ್ಯದ ಅಂತ. ಹೌದಿಲ್ಲ? ಎಷ್ಟು ಸಲ ಹುಟ್ಟಿ ಬಂದ್ರು, ಇಷ್ಟು ಸಲ ಬಂದ್ರು ಇನ್ನ ನಮಗೆ ಸಿಗುವಂದ್ರೆ ಜನ್ಮಾಂತರ ತಿರ್ಗಾಕೈತಿ, ಇನ್ನೂ ಸಿಕ್ಕಿಲ್ಲ. ನೀನು ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕಾರ? ಅದು ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಿ, ನಿನ್ನೊಳಗೆ ಐತೆ ಅದು, ನಿನಗೆ ಬೇಕಾದದ್ದು. ಅದನ್ನ ಮಹಾತ್ಮನ ನೆನಪಿಗೆ ತಂದು ಕೊಡ್ತಾರ. ಅದ್ರ ಕಡೆ ಎಲ್ಲಿ ಲಕ್ಷ್ಯ ಇಲ್ಲ ನಮ್ಗೆ. ಹೌದಿಲ್ಲ? ಬರೇ ಹೊರಗೆ ಐತಿ. ನಮ್ಗೆ ಇಂದ್ರಿಯಗಳ ಮುಖಾಂತರ ಸುಖ ಹುಡುಕೋ ಪ್ರಯತ್ನ ನಡಿತೀವಿ. ಸಿಗ್ತೈತೆ ಅನ್ನೋದು ಸಿಕ್ಕೈತೆನ? ಹಂಗಾರೆ ಇಲ್ಲಿ ತನಕ ಹುಡ್ಕೊಂತ ಬಂದಿಯಲ್ಲ. ಇನ್ನು ಮುಂದಾರು ಇದ ಕ್ರಮ ಹೊರಗೆ ಹುಡುಕೋ ಕ್ರಮನ ಮುಂದುವರ್ಸಿದ್ರೆ ಸಿಗ್ತೈತೇನೋ ಹೆಂಗ ಅಂತ ನೋಡ್ಕೊರಿ. ಸಿಕ್ಕರು ಬಂದ್ರಿ ಉಪ, ಯಾರು ಬೇಡ ಅಂತ ಏನು ಯಾರಿಗ ಇದಿಲ್ಲ ಇದ್ರಾಗ. ಹೊಂತೇನಂದ್ರೆ ಹೊಂದ, ಏನಾರ ಮಾಡಿ ಹೊಂತೇನಂದ್ರೆ ಮಾಡುಪ್ಪ, ಮಾಡಿ ಹೊಂದಂಗ. ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡ್ತಾವ ಜನ, ಎಲ್ಲ ಜಗತ್ತಿನ ಜನ. ಎಲ್ಲ ಇದ್ರ ಎಲ್ಲಾ ಲೋಕದವರು ಕರ್ಮದಾಗ ಸಿಕ್ಕವನ ಮಧ್ಯ ಹೌದಿಲ್ಲ? ಮಾಡಿ ಸುಖ ಹೊಂದಬೇಕನ್ನೋ ಆಶೆ, ತೃಪ್ತಿನೇ ಇಲ್ಲ. ಅದಕ್ಕೆ ಮತ್ತು ಅದನ್ನು ಮಾಡ್ಬೇಕನ್ನೋ ಆಶೆ ಆಗ್ಬಿಡ್ತೈತಿ. ತೃಪ್ತಿನೇ ಇಲ್ಲ. ಇನ್ನೂ ಅದನ್ನು ಮಾಡ್ಬೇಕು, ಅದನ್ನು ಮಾಡ್ಬೇಕು. ಮುಂದಿನ ಮನೆ ಕೂರಾನಿಲ್ಲ, ಹಿಂದಿನ ಮನೆ ಭಿಕ್ಷಾನಿಲ್ಲ ಅಂತ. ವಿಷಯದಿಂದ ಅಂತ ಸುಖ ಸಿಗ್ಲಿಲ್ಲ, ಮತ್ತಿನ್ನು ಸುಖ ಹೊಂದಬೇಕನ್ನೋ ಕ್ರಮನೂ ಹಿಡಿಲಿಲ್ಲ ನಾವು. ನಿಜವಾದ ಸುಖ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಬರೇ ಒಬ್ಬರು ನೋಡಿ ನಾವು ಅವ್ರು ಮಾಡ್ತಾರಂತೀವಿ, ಅದರಿಂದ ಸಿಕ್ಕ ಹೊಂದ್ಯಾರ ನೋಡಂಗಾರ. ಅವ್ರನ್ನ ಭಾಳಷ್ಟು ಗಳಿಸಿದವರು ಅವನ್ನೆಲ್ಲ ನೀ ಕಲ್ಪಿಸ್ಕೊಂಡು ಎಲ್ಲ ಇಷ್ಟಿದ್ರೆ ನಾ ಆರಾಮಿರ್ತೇನೆ ಅಂತ. ಎಲ್ಲ ನಮೂನಿ ಆತ್ಮ ನೀನು, ಎಲ್ಲ ನಮೂನಿ ನನ್ನ ಮನಸ್ಸಿಗೆ ತಕ್ಕಂಗೆ ಎಲ್ಲ ಆತಿ. ಇದಿಲ್ಲ ಅನ್ನೋಂಗಿಲ್ಲ. ಹೌದಿಲ್ಲ? ಆದರೂ ನಿನಗೆ ಅದರಿಂದ ನೆಮ್ಮದಿ ಐತೆನ? ಎಂತ ಬೇಕಂತ ತಗೋ ಶರೀರ. ಯಾಕ್ರಿ? ಸುಂದರವಾದ ಶರೀರ ತಗೋ, ಎಂತ ಭೋಗ ತಗೋಬೇಕಾದ, ರೋಗ ಬರ್ದಂತ ಶರೀರ ತಗೋ. ಮಾಡಿ ನೋಡಂಗ ಏನಾತಪ್ಪ. ಬಹಳ ದಿನ ಬದುಕಿದಪ್ಪ, ಬದುಕಿ ಏನು ಕಮಾಯಿ ಮಾಡಿದಪ್ಪ ನೀನು? ಇದನ್ನ ಮಾಡಿದ್ದಿಲ್ಲ. ಬಹಳ ಜನ ಬದುಕ್ಯಾರ, ಏನ್ ಮಾಡಿದ್ವಿ? ಮಾಡಿದ್ದ ಮಾಡೋ ಕಿಸಬಾಯದಾಸ ಅಂತ. ಹೌದಿಲ್ಲ? ಉಂಡುದನೆ ಉಣ್ಣುತ್ತ, ಮೇಳೊಯ್ಸಿದನೆ ಮೇಳೊಯ್ಸುತ್ತ, ನೂತನಂ ಇದರೊಳಕ ಹೊಸಾದ ಏನು ಮಾಡಿದಪ್ಪ ನೀನು? ಎಷ್ಟು ಮಂದಿ ಮಾಡಿ ಹೋಗ್ಯಾರಿದನ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿ, ಎಲ್ಲರೂ ನಿರಾಶೆ ಆಗಿ ಏನಪ್ಪಾ ಇಲ್ಲ. ನಿರಾಶೆನ ಹೌದಿಲ್ಲ? ನೆಮ್ಮದಿ ತೃಪ್ತಿ ಇಲ್ಲ ಇಲ್ಲ ಇಲ್ಲ. ಧನುವ ಹೊಂದಿದ್ರೆ ಎಲ್ಲರೂ. ಹಂಗಾರೆ ನಮಗೆ ಧನು ಹೆಂಗಾರ ಧನು ಹೊಕ್ಕೈತಿ ಹೇಳ್ರಿ? ಇದ ಜನ್ಮದಾಗ ಅದನ್ನ ಕಳ್ಕೊಳಿಕ್ ಬರ್ತೈತಿ, ಧನು ಆಗದಂಗೆ ಮಾಡ್ಕೊಳಕ್ ಬರ್ತೈತಿ. ಎಂದೆಂದು ನಮಗೆ ಧನು ಆಗಲ್ಲ, ಎಂದೆಂದೂ ಬರಬಾರ್ದು ನಮಗೆ ಅಂಥದ್ದನ್ನು ನನಗೆ ತೋರ್ಸಂತೆ. ಹಂಗೆ ಬೇಡ್ಕೊಳ್ಳೋರು ಯಾರು? ಧನು ಬರಬಾರ್ದಪ್ಪ, ಹಂಗಿನ ಧನು ಆಗೋ ವ್ಯವಹಾರ ನಮಗಿನ್ನ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಇದಕ್ಕೆ ಮುಕ್ತಿ ಮೋಕ್ಷ ಅಂತ ಕರೀತಾರೆ. ಅದನ್ನು ನಾವು ಹೊಂದಬೇಕಾಗೈತಿ. ಅದನ್ನು ಹೊಂದಬೇಕನ್ನೋ ಇಚ್ಛಾ ಯಾರಿಗೈತೆ? ಎಂದೆಂದೂ ಇದು ಬರಬಾರ್ದಪ್ಪ ದುಃಖ ನಮಗಂತ. ಅಂತಹದ್ದನ್ನು ನಾವು ಮುಮುಕ್ಷು ಅಂತ. ಅದು ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಬರ್ತೈತೆ ಅದು ಮುಮುಕ್ಷತ್ವ. ಮನುಷ್ಯತ್ವ ಬರುವುದು ಬಹಳ ದುರ್ಲಭ ಅದ. ಅದ್ರಾಗ ಮನುಷ್ಯತ್ವದ ಬಂದೈತೆ ಅಂದ್ರೆ ಮುಮುಕ್ಷತ್ವ ಬರುವುದು ದುರ್ಲಭ ಅದ. ಬರೀ ಮನುಷ್ಯತ್ವ ಬಂದ್ರೆ ಅದು ಏನ್ ಮಾಡ್ತೈತಿ? ಚಲೋದ್ ಮಾಡ್ಬೇಕಪ್ಪ, ಒಳ್ಳೇದ್ ಮಾಡ್ಬೇಕು, ನಮ್ಗೆ ಒಳ್ಳೇದಾಕೈತಿ ಅನ್ನೋದು ಅದ್ರಾಗ ಐತದ. ಅದ್ರ ಮುಕ್ತಿ ಹೊಂದಬೇಕಪ್ಪ, ಇದು ಜನ್ಮ ಬರ್ತೈತಿ ಬ್ಯಾಡ. ಚಲೋದ್ ಮಾಡಿರು ಜನ್ಮ ಬರುದನ, ಕೆಟ್ಟ ಮಾಡಿರು ಜನ್ಮ ಬರುದನ. ಇನ್ನು ಒಟ್ಟ ಇಲ್ಲಿ ಬರುದ ಬ್ಯಾಡಪ್ಪ, ಇದ್ರ ಉಸಾಬರಿ ಬ್ಯಾಡ ನಾವು ಮುಮುಕ್ಷ.
ಏನ್ ಇದೆಲ್ಲ ಹುಟ್ಟು ಸಾವುಗಳಿಗೆಲ್ಲ ಬೇಸರ ಆತಪ್ಪ ನಮಗೆ. ಘೋರ ಭವಮಾಲೆ ಗಳಿಕೆ ಇದೆಲ್ಲ ಬ್ಯಾಡಪ್ಪ ನಮಗೆ. ನಿಂದು ಚಲೋ ಕರ್ಮನೂ ಬೇಡ, ಕೆಟ್ಟ ಕರ್ಮನೂ ಬೇಡ, ಎಲ್ಲವನ್ನು ನಾವು ಮೀರಿ ನಿಲ್ಲಬೇಕಾಗೈತಿ. ಅನಘ ಅಂತಾರ ಅದಕ್ಕೆ. ಚಲೋದು ಕೆಟ್ಟದನ್ನ ಮೀರಿ ನಿಲ್ತದ್ದ ಪಾಪ ಪುಣ್ಯ ರಹಿತ ಅನಘ ಸ್ವರೂಪಿ ಅಂತ. ಯಾರ ಪಾಪ ಪುಣ್ಯದ ಲೇಪ ಇಲ್ಲ ನಮಗೆ. ಎರಡೂ ಪಾಪ ಅಂದವ. ನಿಜವನ್ನು ವಿಚಾರುವಂತಹ ಪಾಪನೋ ಪುಣ್ಯ ಎರಡೂ ಪಾಪ ಅವು, ಎರಡೂ ದುಃಖ ಕೊಡ್ತಾವ ಅಂತ ತಿಳಿದ ಪೂರ್ಣ ಅದರ ಮ್ಯಾಗ ವೈರಾಗ್ಯವನ್ನು ಹೊಂದಿದಾಗ ಇದು ನಮಗೆ ಮುಕ್ತಿ ಮಾರ್ಗ. ಮುಮುಕ್ಷತ್ವ ಬರ್ತೈತಿ. ಮುಕ್ತಿ ಇಚ್ಛಾ ಅದು ಮುಂದೆ ನಮ್ಮ ದಾರಿ ತೋರಿಸ್ತದೆ. ಅದು ನಮಗೆ ಮುಕ್ತಿ ಮಾರ್ಗ. ಅಂಥವ್ರ ದಾರಿ ಯಾರು ಹೊಂದ್ಯಾರ, ಯಾರು ಅಂಥವ್ರು ಇರ್ತಾರ, ಹುಡುಕ್ಯಾಡಿದ್ರು ಸಿಗೋದಿಲ್ಲ. ನೀವು ಹುಡುಕಂತ ಹೋರಿ ಅಂದ್ರೆ ಅದು ಅಂಥವ್ರು ಯಾರದಾರ ಮುಕ್ತರಾದವರು. ನಾವು ಸಾಧನ ಮಾಡಿ ಸೂಕ್ಷ್ಮ ಶರೀರದಾಗ ಸಹಿತ ಹುಡುಕ್ಯಾಡ್ತಾವ. ಅವಾಗ ಶಿವಾನಂದ ಅಜ್ಜ ಅವರ ಕಡೆ ಉತ್ತರ ಪ್ರದೇಶಕ್ಕೆ ಹೋದಾಗ ಅದೊಂದು ಹುಡುಕ್ಯಾಡು ಪುರುಷಾಚಿ ಗುರ್ತಾ ಹಿಡಿದು ಅವ್ರ ಬೆನ್ನು ಹತ್ತಿ ಬಂದದ್ದು. ಅವಾಗ ನಾವು ಉಳ್ಕೊಂತೇವೆ ನಾಗನೂರು ಮಠದಾಗ. ಅವರು ಇದ್ರಾಗ ನಾವು ಸಂಪರ್ಕದಾಗಿರ್ಬೇಕಂತ ಅವಾಗ ಗುರ್ತಾ ಹಿಡಿದು ಅವ್ರ ಬೆನ್ನು ಹತ್ತಿ ಅಲ್ಲಿಂದ ಉತ್ತರ ಪ್ರದೇಶದಿಂದ ಶಿವಾನಂದ ಅಜ್ಜ ಅವರಿದ್ದಾರೆ ಗುರ್ತಾ ಹಿಡಿದವ್ರನ್ನ. ಅದ ಪಿಸಾಚಿ ನಾಗನೂರು ಮಠದಾಗಿತ್ತು. ಗುಡಿಸಾರ್ ಸಾಧುಗಳದು. ಅವಾಗ ಅವರು ಹಿರಿಯ ವಯಸ್ಸಾದಾಗಿದ್ದಾಗ ಇವರು ಸಣ್ಣವ್ರು ಶಿವಾನಂದ ಅಜ್ಜ ಅವರು. ಏನಪ್ಪ ದೊಡ್ಡ ಪಲ್ಲಕ್ಕಿಯಾಗಿ ಮೆರವಣಿಗೆ ಮಾಡೋದು ಇದು ಏನು ಭಾರಿ ಆತು ಬಿಡಿ ಒಂದಂತ. ಅವರೊಂದು ನಮೂನಿ ಹಾವು ಮಾಡಿಬಿಟ್ಟಾನ ಗುಡಿಸಾರ್ ಸಾಧು. ಅದು ಪಿಸಾಚಿ ಅವ ಮಾತಾಡೋದೆಲ್ಲ ಕೇಳಿ ಸಾಧು ಮೈಯಾಗ ನಾಟಕ ಐತಿಲ್ಲೋ ನಿನಗೆ, ನಮ್ಮ ಅಜ್ಜಿಗೆ ಹೆಂಗೆ ಮಾತಾಡಕೈತಿ ಅಂತ. ರಾತ್ರಿ ಡೊಳಾರಿ ಮ್ಯಾಗ ಮುಕ್ಕೊಂಡಾಗ ಎದಿ ಮ್ಯಾಗ ಕುಂತ ಕುತ್ತಿಗೆ ಕೈ ಆಗಿಬಿಡೋದು. ಅವಾಗ ಹಾವು ದೆವ್ವ ಬಿಡ್ಸವ ಮತ್ತ ಅವ ಸಾಧು ಹೋಗ್ಕೊಂಡ್ ಹೋಗ್ಯಾನವ. ಅವ್ ಹೇಳ್ಬಿಟ್ಟಿದಂತೆ ಇದ ಬರಾನ ಇಲ್ಲಿ ಹೆಜ್ಜೆ ಇಟ್ಟೆ ಅಂದ್ರೆ ಹಿಂಗದು ಅದನ್ನ ಇಲ್ಲಿ ಬರಕ್ ಹೋಗ್ಬೇಡ ಅಂತ. ಬಂದೆ ಅಂದ್ರೆ ನೋಡು ಮತ್ತೆ ನೀನು ಬಿಡುದನೇ ಇಲ್ಲ ಅಂತ ಹೆದರಿಗೆ. ಶಿವಾನಂದ ಅಜ್ಜ ಅವರು ಉತ್ಸವ ಮಾಡುವಾಗ ಸುಧಾ ಆ ಸೊಟಕ್ನಾಳ ಕೆರಿ ಬಂಡಿ ಮ್ಯಾಗ ನಿತ್ತು ನೋಡ್ತಿದ್ದಂತವ. ಅಲ್ಲಿ ವಾಲಿ ಮಾರ ನಾವು ಬರಾಕ ಹಿಂಗಾಗಿದ್ದದು ಘಟನೆ. ಅಜ್ಜ ಅವ್ರು ಹೇಳ್ತಿದ್ರು ಅದು ಹಿಂಗ ಮಾಡಿತ್ತದು. ಅದಕ್ಕೆ ಅವು ಸೂಕ್ಷ್ಮ ಶರೀರದಾಗ ಸಹಿತ ಹೋದವು. ನಮ್ಮ ವಾಲಿಕಾರದಾರಪ್ಪ ಅಂತಿದ್ರು ಅಜ್ಜ. ನೀ ಏನೇನು ಮಾಡಿ ಎಲ್ಲ ಗೊತ್ತಾಗೈತಿ, ನೀ ಏನೋ ತಿಳ್ಕೊಂಬಿಟ್ಟಿ. ನಾನ ಶೇಣೆ ಅಂತ. ನೀ ಏನು ಮಾಡ್ತಿ ಎಲ್ಲ ವರದಿ ಬರ್ತೈತಿ ನಮಗಂತಿದ್ರು ಅಜ್ಜ. ಇಲ್ಲಿ ಧಾರವಾಡದಾಗ ಆಶ್ರಮದಾಗ ಅಜ್ಜಾರಿಗೆ ಹೋಗಿ ಹೇಳ್ತಿದ್ವು ಅಂತ. ಅಲ್ಲಿ ಬಂದು ಇವ್ರ ಸಮರ್ಥದ ಅಂದ್ರೆ ಅನ್ನೋರು ಹಿಂಗೆ ಬಂದು ಹೇಳತ್ತವ್ರಿ, ಕೀಲಿ ಹಾಕಿಬಿಟ್ಟಾರಂತ, ಯಾರು ಬಂದು ಹೆಣಿಕೆ ಹೋಗ್ಬೇಕಾದ್ರು ಹಿಂಗೆ ಮಾಡತ್ತಾರಂತ ಅಂತಂದ್ರೆ ಹಿಂಗೆ ಬಂದು ಹೇಳಕತ್ತವ್ರಿ ಅಂತ. ಏನು ಮಾಡ್ತೀವಿ ಅದಕ್ಕೆ. ಅದು ಸೂಕ್ಷ್ಮ ಅದೆಲ್ಲ ಗೊತ್ತಿರ್ಬೇಕು. ನಮ್ಮ ಮ್ಯಾಳ ವಾಲಿಕಾರದಾರ ಅವ್ರು ಅಜ್ಜಾರ ಆಜ್ಞೆ ನಾವು ಶ್ರದ್ಧಾ ಇದ್ದದ್ದು ಭಾಳ ಅದಾವ ಸೂಕ್ಷ್ಮ ಜೀವಿಗಳು. ಯಾರು ಹೆದರಾಕ್ ಹೋಗ್ಬೇಡ್ರಿ, ನಿಮ್ಗೆ ಕಾವಲ ಅದಾವ ಅಂತಿದ್ರು ಅಜ್ಜ. ನಿಮ್ಗೆ ಎಲ್ಲಿ ಮಾಡ್ರಿ ನಿಮ್ಗೆ ರಕ್ಷಣೆ ಮಾಡ್ತಾವ. ನಿಮ್ಗೆ ನೀ ಹೆದರಿಕೆ ಬರ್ತೈತಿ, ಏನು ಹೆದರುವ ಅವಶ್ಯಕತೆ ಇಲ್ಲ. ಅದು ನಂಬಿಕೆ ಬೇಕು. ಶ್ರದ್ಧಾ ಅಚಲವಾದಂಥ ಶ್ರದ್ಧಾ ಇದ್ರೆ ನಿಮಗೆ ಯಾವ ಬಾಧೆನೂ ಆಗುದಿಲ್ಲ. ಹೌದು ಹೇಳ್ತಿದ್ರಿ ಒಟ್ಟಿಗೇರಿ ಮಂದಿ. ಅವು ಪಾಪ ಏನು ಹೆದರಕ್ ಹೋಗ್ಬೇಡ್ರಿ, ಹೋಗ್ರಿ ಹೊತ್ತಾಕೈತ್ರಿ ಅಂತ. ಏನು ಹೆದರಕ್ ಹೋಗ್ಬೇಡ್ರಿ, ನೀವು ಹಿಂಬಾಲಿ ಅಲ್ಲಿ ಮಠ ಬರ್ತಾವ ನಿಮ್ಗಂತ ರಕ್ಷಣಾ ಮಾಡಕ್ಕೆ. ಬೆಟಗೇರಿ ಮಂದಿ ಕಾಯಂ ಬರ್ತಿತ್ತು ಸಂಜೆ ಮುಂದೆ ಕಾಯಂ.
ಬೆಟಗೇರಿ ಬಂದು ಚಾಲು ಮಾಡಪ್ಪ ಇನ್ನು ಈ ಊರವ್ರಿಗೆ ಬೇಕಾಗಿಲ್ಲ ಅಂತಿದ್ರ ಅಜ್ಜ. ಇವ್ರಿಗೆ ಬಾಳೆನ ಬೇಕಾಗೈತಿ, ಅದನ್ನ ಮಾಡ್ಲಿ ಇವ್ರು, ಹೌದಿಲ್ಲ? ಇದು ಬೇಕಾಗಿಲ್ಲ ಇವ್ರಿಗೆ, ಚಾಲು ಮಾಡಪ್ಪ ತೆಗಿ ಪಂಚಾಂಗ ಅಂತಿದ್ರು ಅಜ್ಜ. 6 ತಿಂಗಳ ಅವ್ಯಾಹತವಾಗಿ ಉಳಿದಾರ ಇಲ್ಲಿ ಅಜ್ಜ. ಇದು ಚಾತುರ್ಮಾಸ. ಅವಾಗ ಅದದ್ದು ನೋಡ್ರಿ. ಶ್ರಾವಣ ಮಾಸನೂ ಆತಿ, ಭಾದ್ರಪದ ಮಾಸನೂ ಆತಿ, ಕಾರ್ತಿಕ ಮಾಸ ಆತಿ. ಕಾರ್ತಿಕ ಮಾಸ ಆದಿಂದ ಅಶ್ವೀಜ ಮಾಸಕ್ಕೆ ಅಜ್ಜವರು ಹೋದ್ರು. 5-6 ತಿಂಗಳ ಅಖಂಡವಾಗಿದ್ರು. ಯಾವಾಗ ಬಂದದ್ರಿ? ಏಪ್ರಿಲ್ದಾಗ ಬಂದದ್ದು, ಸಾಲಿ ಸೂಟಿ ಆದಾಗ ಬಂದದ್ದು. ಅದನ್ನ ಮುಗಿಸ್ಕೊಂಡು ಅಲ್ಲಿ ಆಶ್ರಮದಾಗ ಅಲ್ಲಿ ಉಳಿದಿವಿ. ಅಲ್ಲಿ 4 ಹೊತ್ತ ಪ್ರವಚನ ನಡೀತಿತ್ತು, ಅವ್ಯಾಹತವಾಗಿ ನಡೀಬೇಕು. 4 ಹೊತ್ತು ನಾವು ಹಿಂಗೆ ತಗುಡ್ಸವ್ರು ಮಗಿದ್ವಿ ಅದನ್ನ ಮಕ್ಕಳು ನಾವು ಕೂಳ ಹಾಕ್ಬೇಡ್ರಿ ಇವ್ರಿಗೆ. ನಾವು ಕೂಳು ತಿಂದ್ರಿ ಅಂದ್ರೆ ಕಣ್ಣು ಮುಚ್ಚಾಕ್ ಚಲೋ ಕಳ್ ತುಂಬ ಹೊಡೆದೇನೆ ಅಂದ್ರೆ ಕಣ್ಣು ಮುಚ್ಚಾಕ್ ಚಲೋ ಅಂತೀವಿ. ಅವಾಗ ಹಡದ್ ಬಂತೇರಂಗಾಗಿದ್ದು, ಎಲ್ಲೆಲ್ಲಿ ಹೊರಗೆ ಹೋಗಂಗಿಲ್ಲ. ಅಲ್ಲಿ ಮಳೆ ಹೆತ್ತಿ ಬಿಡೋದು. ಆ ದ್ಯಾಮಣ್ಣರ ಇದು ಒಂದು ತಾಡ್ಪತ್ರಿ ತಂದು ಹಾಕಿದ್ರು ಅವ್ರು, ಕೊಳತು ಹೋತೆ ತಾಡ್ಪತ್ರಿ. ಮಳಿ ಹತ್ತಿ ಬಿಟ್ಟತಿ. ಏಕ ಅವ್ರಿಗೆ ವಾಕಿಂಗ್ ಹೋಗೋ ರೂಢಿ ಅಜ್ಜಾರಿಗೆ ಸಮಸ್ಯೆ ಆಗಿಬಿಡ್ತದ. ಏನಿದು ಏಕ ಹತ್ತಿ ಅಲ್ಲ, ಇದು ನಮಗೆ ಹೊರಗೆ ಹೋಗಕ್ಕೆ ಬಿಡುವಲ್ದು. ಹೋಗು ನಡಿ ಏನಾಗ್ತಂದಿನ ಸಾಯಂಕಾಲ ಮಳಿ ಒಂದು ಐತಲ್ರಿ, ಕುಡಿತರ್ತಂತ ಹೇಳ್ರಿಪ್ಪ. ಅಷ್ಟು ಗೊತ್ತಾಗಲ್ಲ ನಾವು ಬಾದಕ್ಕಂದ್ರ ಅಜ್ಜ. ಅಲ್ಲಿ ಬೆಟಗೇರಿ ಮುರ್ಕಲ್ ಅಭಿಷಿ ಮಠ ಹೋಗಿ ವಾಕಿಂಗ್ ಹೋಗಿ ಹೊಳ್ಳಿ ಬಂದು ಒಳಗೆ ಅಜ್ಜಾರು ಕೈಕಾಲು ತಕೊಂಡು ಕುಂತ ಕೂಡಲೇ ಮಳೆ ಹೊಡ್ಯಾಕೈತಿ ಬಿಡ್ತೀನಿ. ಅಜ್ಜಾರು ನೋಡಾಕತ್ರ, ನಾನು ನಗಾಕತ್ರ. ಹಿಂಗೈತಿ ನೋಡಿದೆ ಅಂತ. ಇದಕ್ಕೆ ಹೊಂದ್ಕೋ, ಎಲ್ಲ ಥರದ ನಿನಗೆ ಅನುಕೂಲ. ಪಂಚಭೂತಾದಿಗಳು ನಿನ್ನ ಸೇವಾಕ್ ನಿಲ್ತು, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವ. ನೀ ಸೌಕಾರ ಹೇಳ್ದಂಗೆ ಕೇಳ್ತಾವಿಲ್ಲ. ಹಂಗೆ ಆ ಸ್ಥಿತಿ ಪಡಿ, ಜ್ಞಾನ ಸ್ಥಿತಿಯನ್ನು ಪಡಿ. ನೀ ಬಿಟ್ಟಿ ಅದನ್ನು, ಅದಲ್ಲ ಮತ್ತೆ ಕೀಳ ಮಟ್ಟಕ್ಕೆ ಹೊಂಟೀನಿ. ಶ್ರೇಷ್ಠವಾದದ್ದನ್ನು ಬಿಟ್ಟು ಕನಿಷ್ಠವಾದದ್ದನ್ನು ಹೊಂದಬೇಕಂತ. ಮೇರುವನ್ನು ಬಿಟ್ಟು ಗದುಗನ್ನು ಪಡೆದು ಬಾಳುವಂತೆ. ಚಾರು ಪರಮಾರ್ಥವ ತೊರೆದು ಲೌಕಿಕದು ಒಡೆವೆರುವೆ ಎಲೆ ಕಾಕು ಮಾನಸವಿ ನಿನಗೋದ್ರೊಳಗೆ ಏನುಂಟು. ಬಾಳೆನ ಅಂತಿಪ್ಪ ಬರೀ ಮುಂಜಾನೆ ಸಂಜೆ ಮಾಡಿ ಏನು ಮಾಡೋದ್ರಾಗ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಅದಕ್ಕೆ ಬಾಳೆಗೆ ಬಡ್ಕೊಂಡು ಸತ್ತು ಹೋದವೆಲ್ಲ. ಜನ್ಮ ಅಂತ ತಿರುಗು ಬಾಳೆ ಬರ್ತೈತೆ. ಅದು ಯಾರು ಉದ್ಧಾರ ಆಗ್ಯಾರ ಹೇಳಿ? ಬಾಳೆ ತಿದ್ದಾಗ ನಮ್ಮಪ್ಪ ಬಾಳೆ ತಿದ್ದಾಗ ಕಟ್ಟಾಡಿದನ. ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೀತೈತೆ, ಅದನ್ನ ತಿದ್ದಾಕ ಬರುದಿಲ್ಲ. ಅದಿಲ್ಲ ನಾವು ಹಂಗಾಗ್ಬೇಕು ಹಿಂಗಾಗ್ಬೇಕಂದ್ರೆ ನೀ ಮಾಡಿದ ಕರ್ಮ ಮತ್ತೆ ಕೇಳ, ಅದನ್ನ ಉಣ್ಣವ್ರು ಯಾರ? ಯಾವ ಮಹಾತ್ಮ ಆಶೀರ್ವಾದ ಮಾಡಿದ್ರೆ ನೀನು ಬಾಳೆ ನೆಟ್ಟಗಾಕತಿ ಹೇಳಿ? ಮಾಡಿದ ಕರ್ಮ ನಾವು ಉಣ್ಣಾಕ್ ಬಿದ್ದೇವೆ. ಅದನ್ನ ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಸುಮ್ಮನೆ ಈ ಕಡೆ ಲಕ್ಷ ಕೊಡ. ನೀ ಅದು ಹೆಂಗಾರ ನಡೆದ್ರು ಬರೋಬ್ಬರಿ ಅನಿಸ್ತದೆ ತಾಗಿಂದ. ಇದಾವ ಅದಕ್ಕೆ ಪರಿಹಾರ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಓದಕ್ಕಿಲ್ಲ. ಅವುದೆಂದೊಡೆ ಬೆರಿದ ಸಾಹಸಿಗಳೆನಿಪ ರಾಮ ನಳ ಪಾಂಡವ ಅಳುಕಲೇಕೆ. ಎಂತೆಂಥವ್ರ ಸಾಹಸಿಗಳು. ಹಾಕಿದ್ದಿಲ್ಲ ರಾಮಗ ವನವಾಸ ತಪ್ಪಿಸೋದು ಯಾಕೆ ಬಂತ? ಅದಕ್ಕೆ ತಿರು ಪಟ್ಟಾಭಿಷೇಕ ಮಾಡಿದ ಮರನೇ ದಿನ ವನವಾಸ ಹೋಗ್ತದ. ಅದು ಹರಿಶ್ಚಂದ್ರ ಸುಡುಗಾಡ ಕಾಯಕೈತಿ ಪಾಪ. ನಳ ಚಕ್ರವರ್ತಿ ಮಂದಿ ಅಡಿಗೆ ಮಾಡ್ಕೊಳಕ್ ಅಡ್ಡಾಡಕೈತಿ, ಅಡಿಗೆ ಮಾಡೋ ಅಡ್ಡಾಡಕೈತಿ ಅದು ಪಾಪ. ಎಂತಾದು ಬಂತ್ಯಾವ್ರಿಗೆ ಇನ್ನೇನು ಆಗಿ ಎಂತಾದಿತ್ತು ನೋಡಪ್ಪ. ಹೆಂಗಾಗೈತಿ ಇದೊಂದು ಕರ್ಮ. ಯಾಕ್ರಿ ವಿಧಿ ಅಂತಾರ ಅದಕ್ಕೆ, ವಿಧಿ ವಿಲಾಸ. ಇಂಥದ್ದು ಬರ್ದ ಯಾವ ಹೊತ್ನಾಗ ಎಲ್ಲದಕ್ಕೂ ಗಟ್ಟಿ ಬಂದದ್ದೆಲ್ಲ ಬರಲಿ, ಈ ಕಡೆ ಲಕ್ಷ್ಯ ಇರಲಿ. ಗೋವಿಂದನ ದಯವೊಂದಿರಲಿ ಅಂತ ನಿನ್ನ ಸ್ವರೂಪದ ಕಡೆ ಲಕ್ಷ್ಯ ಇರಲಿ. ಏನ್ ಬೇಕಾದ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವು ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರಿಚ್ಛಾ ಪ್ರಾರಬ್ಧ ಪ್ರಕಾರ ನಾವು ಘಟಿಸೇ ತೀರ್ತ. ಇವು ಆಕ್ಸಿಡೆಂಟ್ ಆಗು ಇವೆಲ್ಲ ಅನಿಚ್ಛಾ ಪ್ರಾರಬ್ಧ. ನಿರಂಜನ ಅಪ್ಪಗಳಿಗೆ ಒಮ್ಮೆ ಆಗಿತ್ತ, ಬಸ್ನ್ಯಾಗ ಆಕ್ಸಿಡೆಂಟ್ ಆಗಿ ಪೆಟ್ಟು ಹತ್ತಿತ್ತಂತ ಪತ್ರ ಬರೆದಿದ್ರು ಅವ್ರ ಅಜ್ಜಾರಿಗೆ. ನಾವು ರೆಡ್ಡಿಯರ್ ತಿಮ್ಮಾಪುರದಾಗಿದ್ದಾಗ
ಅದು ಅನಿಚ್ಛಾ ಪ್ರಾರಬ್ಧ. ಅದ್ರ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಬಂದದ್ದೆಲ್ಲ ಬರಲಿ, ಗೋವಿಂದ ದಯ ಒಂದಿರಲಿ ಅಂತ. ಅವಾಗ ಫೋನ್ ಇದ್ದಿದ್ದಿಲ್ಲ. ಅವಾಗ ಪತ್ರ ಬರೆದ ಇದನ್ನು ಹಾಕಿ ಓದೋದನ್ನು ಮೊದಲ ಅಂದ್ರೆ ನಂಗೆ ಓದಿದ್ನಿ ಅದನ್ನು ಬರೋಬ್ಬರಿ ಆಗೈತಿಲ್ವ ಅಂತ ನಾನು ಕೇಳ್ತಾರ. ನಾನು ಏನ್ರಿಪ್ಪ ನೀವು ಹಿಂಗಂದ್ರೆ ಹಾಕಿ ಬರೋಗಾದ್ರೆ ಏ ಅದ ಹಂಗೆ ಯಾಕೆ ಚಿಂತೆ ಮಾಡ್ತಿ, ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆಯ್ತು, ಘಟನಾ ಆತಿ ಹೋತದ ಬರ್ತತಿ ಹೋಗ ಮಾಡಿದ ಅನಿಚ್ಛಾ ಪ್ರಾರಬ್ಧಂಗೆ ಮಾಡ್ಲಿಕ್ಕೆ ಹಸ್ತವ. ಏನ್ ನಾವು ಇಚ್ಛಾಲೇ ತಪ್ಪು ಮಾಡಿರ್ತೇವೆ ಅದನ್ನು ಮನಸ್ಸು. ಇನ್ನೊಬ್ರು ಒತ್ತಾಯಕನೂ ಮಾಡಿರ್ತೇವೆ, ಪರೀಕ್ಷಾ ಪ್ರಾರಬ್ಧ. ಇನ್ನೊಬ್ರು ಒತ್ತಾಯಕ್ಕೆ ಮಾಡಲೇಬೇಕು ನೋಡ್ನೇ ಇದನಂತ ಒತ್ತಾಯಕ್ಕೆ ರಾಜಾಜ್ಞೆಯಿಂದ ಮಾಡ್ತೇವಲ್ಲ ಹೆದರಿ ಅದು ಅದ್ರ ಫಲನೂ ಉಣ್ಣಬೇಕಾಗೈತಿ. ಕೆಟ್ಟ ಫಲ ನಾವು ಮಾಡಿದ್ದ ಅದನ್ನು ಅದು ಬರ್ತೈತಿ ನಮ್ಗೆ. ಅದು ಇಚ್ಛಾ ನಮ್ಮ ಸ್ವಂತ ಇಚ್ಛಾದಿಂದ ಮಾಡಿದ್ದು. ಏನ್ ಇಚ್ಛಾ ಅನಿಚ್ಛಾ ಪರೀಕ್ಷಾ ಪ್ರಾರಬ್ಧ ಏನ್ ನಾವು ಅದನ್ನು ಉನ್ನತಿ ಇರ್ಬೇಕಾಗೈತಿ. ಹೆಂಗಾದ್ರೂ ಬಿಡುದಿಲ್ಲ ನಮ್ದು. ಏನ್ ಜಟಿತ ಘಟ ಐತಿ ಗಿರಿ ಗವ್ವ ರೇಷು, ಎಲ್ಲಿ ಆಡ್ಕೊಂಡ್ರು ನೀನು ತಪ್ಪಿಸ್ಕೊಳಕ್ಕಾಗುತ್ತೆ. ಡಿಕೆ ಆಡ್ಕೊಂಡು ಬರ್ತಾನೆ, ಎಲ್ಲಿ ಐತಿ ಒಂದು ಅಡ್ರೆಸ್ ಅಂತ ಹುಡ್ಕೊಂಡು, ಹೌದಿಲ್ಲ? ಇದ ಊರಾಗ ಡಿಕೆ ಆಡ್ಕೊಂಡು ಜಗತ್ತಿನ ಯಾವ ಮೂಲೆಯಾಗಿದ್ರು ನೀನು ಬಂದು ಕಟ್ಟಿಸ್ತೈತಿ ಪ್ರಾರಬ್ಧ ಕರ್ಮ. ನೀ ಏನೋ ತಿಳ್ಕೊಂಬಿಟ್ಟು ಯಾರು ಕೇಳೋರಿಲ್ಲ, ನಾ ತಪ್ಪಿಸ್ಕೊಂತೇನೆ ಅಂತ. ಇಲ್ಲಿ ಏನಾರ ಮಾಡಿ ಲಂಚ ಕೊಟ್ಟು ಏನಾರ ಹೊರಗ್ಬೋದು, ಅಲ್ಲಿ ಏನು ಲಂಚ ಪಂಚ ನಡೆದಿಲ್ಲ. ಕರುಣಾರ ಸಮಯರೇ ಯಮಭಟರು ಮರವಿ ಚಿತ್ರಗುಪ್ತರಿಗೆ ರುಜೆಗಳಿಹವ ನುಡಿದು ಓಡಿದವೆ. ಮಾಡಿದ ಕರ್ಮಕ್ಕನುಸಾರವಾಗಿ ರೋಗಾದಿಗಳು ಗಂಟು ಬೀಳ್ತಾವ. ನಮ್ಗೆ ಯಾವ ರೋಗಗಳ ಅವಕ್ಕೆ ಔಷಧ ಇಲ್ಲ. ಕರ್ಮದಿಂದ ಬಂದಂತ ಏನು ರೋಗಾದಿಗಳದಾವ ಕರ್ಮ, ಅವಕ್ಕೆ ಔಷಧ ಏನು ಔಷಧ ಕೊಟ್ಟರು ಅವಂಗ ಹೋಗುದಿಲ್ಲ ಅದು. ಇವು ಈ ಹವಾಮಾನಕ್ಕೆ ಅನುಸಾರವಾಗಿ ಬಂದಂತ ರೋಗಗಳೇನದಾವ ಇವು ಔಷಧದಿಂದ ಹೊಕ್ಕವು. ಅವು ಕರ್ಮದಿಂದ ಬಂದದ್ದು ಕರ್ಮ ಇದಿರ್ತದೆ. ಇದು ಏನು ಕಡಿತ ಅಷ್ಟೇ ರೀ, ಅದು ಅಷ್ಟೇ ಪ್ರತ್ಯೇಕ. ಕರ್ಮ ಸಂಬಂಧದಿಂದ ಆದದ್ದು ಅಲ್ಲ, ಮಾಡಿರ್ತಿ ಅದನ್ನ ಅಂತದಕ್ಕೆ ಅನುಭವಿಸಬೇಕು. ಅದಕ್ಕೆ ಬಂದೇವು ನಾವು ಹಿಂದಿನ ಸಾಲ ತೀರ್ಸಕ್ಕೆ. ನಾವು ಪ್ರತಿಯೊಂದು ಜೀವಿ ನಮ್ಮ ಸಾಲ ಹಂಗೈತೆ. ಏನ್ ಮಾಡಿದ್ವಿ ಯಪ್ಪ ಯಾರಿಗೇನು, ನಾವು ಈಗ ಪಶ್ಚಾತ್ತಾಪ ಪಡ್ತೀನಿ, ಮಾಡುವಾಗ ಗೊತ್ತಾಗಲಿ. ಅದಕ್ಕೆ ಮಾಡಬೇಡ್ತಮ್ಮ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟುಕೊಂಡು ಅದ್ರ ಕಡೆ ನಮ್ಮ ಗಮನ ಇರಬೇಕು. ಮಹಾತ್ಮರು ಹೇಳಿದ ವಚನ ಏನದ, ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಚರಿಸಿದಾಗಲುವುದು ನರರಿಗೆ ಮುಕುತಿ. ಮರ್ತು ಬಿಡ್ತೇವೆ. ನಮಗೆ ಐಶ್ವರ್ಯದ ಮದ ಬಂದ್ಬಿಟ್ಟೈತಿ. ಯಾರೇನು ಮಾಡ, ಸಣ್ಣ ಪ್ರಾಣಿಗೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೊಂತಿರೋದು. ಮಾಡಬೇಡ್ತಮ್ಮ, ಅಧಿಕಾರ ಐತಿ, ಜನಬಲ ಐತಿ, ಧನಬಲ ಐತಿ ಅಂತ, ಅಧಿಕಾರ ಬಲ ಐತಿ ಅಂತ ಮಾಡಿದೆ ಅಂದ್ರೆ ಅದ್ರ ಫಲ ಉಣ್ಬೇಕಾಗೈತಿ. ಏನ್ ಮಾಡ್ರಿ, ಯಾರು ಕೇಳೋರು? ನಾಳೆ ನೀ ಮಾಡಿದ ಕರ್ಮನ ನಿನಗ ಅದ ಕೇಳೋದು. ಮಾಡಿ ಅಲ್ಲ ಅಂತ ಅದು ಅನುಭವಿಸು. ಎಲ್ಲಿ ಹೊಕ್ಕಿ ಮುಗುಲ್ ಹೊಡೆದೊಕ್ಕಿ ಮಾಡಿದ ಕರ್ಮ ತಪ್ಪಿಸ್ಕೊಳಕ ಎಲ್ಲಿ ಸಾಧ್ಯ ಇಲ್ಲ. ನೀ ಪಾರಾಗ ನೀ ಉಂಡ ತೀರ್ಸು. ಯಾರು ನಂಬೋದು? ಕರ್ಮ ಮಾಡಿದ್ರ ಮ್ಯಾಗ ಅದ್ರ ಫಲ ಉಣ್ಣಾಕ ಮತ್ತೆ ಬರಬೇಕಾಗತ್ತೆ. ಆಶಾ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ತೇಕಾಕ್ ಹಸ್ತೈತಿ ನೋಡ್ರಿ. ನಮ್ಮ ವಿಷಯದಲ್ಲಿ ಸುಖ ಬುದ್ಧಿ ಎಲ್ಲಿ ಮಠ ಇರ್ತೈತಿ, ಸುಖ ಕೊಡ್ತೈತಿ ಅನ್ನೋ ತಿಳುವಳಿಕೆಯಿಂದ ಕರ್ಮಗಳನ್ನು ಮಾಡ್ತಾನೆ ವಿಷಯಗಳ ಪ್ರಾಪ್ತಿಗಾಗಿ. ಕರ್ಮದಿಂದ ವಿಷಯಗಳು ಸಿಗ್ತಾ ಹೊರತು ಅದರಿಂದ ನೆಮ್ಮದಿ ಸಿಗುದಿಲ್ಲ. ಎಲ್ಲಿ ತನಕ ಈ ವಿಷಯದ ಆಶಾ ನಾಶ ಆಗೋದ್ರ ಅಲ್ಲಿ ತನಕ ಸಂಕಟ ಪಡು ತಪ್ಪುದಿಲ್ಲ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಇದು ಆಶಾನ, ವಿಷಯದ ಆಶಾನ. ವಿಷಯ ವಸ್ತುಗಳಂದ್ರೆ ಇವ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅವಕ್ಕರು ಬೆನ್ನು ಹತ್ತಿ ತಿರ್ಗಾಕ್ ಹತ್ತಿ ಎಷ್ಟು ಜನ್ಮಗಳಾದ್ರಿ.
84 ಲಕ್ಷ ಪ್ರಕಾರದ ಯೋನಿಯೊಳಗೆ ಹಂಗ ತಿರುಗಾಕತ್ತೀವಿ. ಅದ್ರ ಮ್ಯಾಗಿನ ವ್ಯಾಮೋಹಕ್ಕೆ ಬಿದ್ದು. ಚಂದದ ಮೇಲಿನ ವ್ಯಾಮೋಹ ಹೋಗೈತೇನು? ಹೋಗ್ಲಿಲ್ಲ ಅಂದ್ರೆ ತಿರುಗೋದು ಹಂಗಾರೆ ತಪ್ಪುದಿಲ್ಲ ನಾವು. ಅದು ಬೇಕ ಬಾಹ ಅಂತ ತೀರ್ತಿ ಅದ್ರಾಗ ಮೋಹಕ್ಕೆ ಬಿದ್ದೆ ಅಂದ್ರೆ ಹೋಗತ್ ನೋಡಿ. ಮತ್ತೆ ಬೇಕಂದ್ರೆ ಬಂತ ನಿನಗೆ ಜನ್ಮ. ಏನ್ ಹೆಂಗ ಚಂದ ನೋಡ್ಕೊಂತ ಹೋಗಿ ಹಂಗಂಗ ಚಂದದ ಲಾಲ್ಸ ಹೆಚ್ಚಕೊಂತ ಇನ್ನೂ ಚಂದ ಮಾಡ್ಬೇಕು, ಇನ್ನೂ ಚಂದ ಮಾಡ್ಬೇಕು. ಚಂದಕ್ಕೆ ಬಿದ್ದ ಚೌಗೆಟ್ಟು ಹೋದಿನಿ. ಹೌದಿಲ್ಲ? ಎಷ್ಟು ದಿನ ಇರ್ತೈತ್ರಿ ಅದು ಚಂದ? ಅದು ವಿಕಾರ ಆಗಿ ಹೋಗೋದನ. ಅದು ಇದನ್ನ ಕೆಡದಂಗೆ ಇಟ್ಕೊಳಕ್ ಬರ್ತೈತಿ. ಯೌವನ ಎಲ್ಲಿ ತನಕ ಬಂತು ಯೌವನ ಬಂತು ಹೋತು. ಮುಪ್ಪ ಬರ್ತೈತಿಲ್ಲ. ನಾ ಹಿಂಗ ಇರ್ತೇನೆ ಅಂತ ಒಳ್ಳೆ ಜಿಗದಾಡ್ತೀವಿ. ಒಳ್ಳೆ ಮುಂದ ಮುಪ್ಪ ಬಂದವ್ರು ನೋಡಿ, ಮುದುಕರು ನೋಡಿ ಮುದುಕ ಅಂತೀವ. ಅದನ್ನ ಒಳ್ಳೆ ಹೀಯಾಳಿಸ್ತೇವ. ನಾಳೆ ನಿನಗೂ ಅದು ಬರ್ತೈತಿ. ಹಣ್ಣೆಲ್ಲಿ ಉದುರುವಾಗ ಹಸಿರಲ್ಲಿ ನಗ್ತಿತ್ತಂತ ಒಳ್ಳೆ ಜಿಗದಾಡಕತ್ತಿ. ನಿನಗೆ ವಯಸ್ಸೈತಿ, ಬರ್ತೈತಿ ಅದು ಮುಂದೆ. ಅದು ಕಾಯಂ ಅಲ್ಲಲ್ಲ, ಬಂದು ಹೋಗುವೆಲ್ಲ ಆಗಂತುಕ. ಬಾಲ್ಯ, ಯೌವನ, ವೃದ್ಧಾಪ್ಯ, ಇವೆಲ್ಲ ಕೌಮಾರ್ಯ, ಇವೆಲ್ಲ ಬಂದು ಆಗಂತುಕ, ಬಂದು ಹೋಗ್ತೈತಿ. ಆದ್ರೆ ನಿನಗೆ ಯಾವೂ ಹತ್ತಿಲ್ಲವು. ಶರೀರದ ಅವಸ್ಥೆಗಳೂ ನಿನಗೆ ಹತ್ತಿಲ್ಲ. ಈ ಮನುಷ್ಯನ ಅವಸ್ಥೆಗಳೂ ನಿನಗೆ ಹತ್ತಿಲ್ಲ. ಮನುಷ್ಯನ ಅವಸ್ಥೆಗಳಿವ ಎಚ್ಚರ, ಕನಸು, ನಿದ್ರೆ. ಇವ 3 ಅವಸ್ಥೆಗಳು ಮನುಷ್ಯನ ಅವಸ್ಥೆಗಳು. ಶರೀರ ಅವಸ್ಥೆಗಳು ಇವೆಲ್ಲ ಇವು ಸಪ್ತ. ಈ ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ ಅಂತಿದೆ. ಬದಲಾವಣೆ ಹಾಕೊಂತ ಹೋಗತಿ. 7 ವರ್ಷಕ್ಕೊಮ್ಮೆ ಶರೀರದ ರಚನೆ ಬದಲಾಕೊಂತ. ಏನು ಮರ ಹೆಂಗಾಗಿಲ್ಲ ಅಂತ ಏನಾರ ಮತ್ತ ಹಂಗ ಆಗುದಾರೆ. ಅದು ಆಗೋಲ್ಲೇ. ಮತ್ತೆ ಅದ್ರ ಧರ್ಮದ ಮೊದಲು ಬದಲಾವಣೆ ಆಗುದು ಶರೀರ ಧರ್ಮದ. ಅವ್ ಹಂಗ ಇತ್ತಿದ್ರೆ, ಮುದುಕಾಗುಲ್ಲೇ ಇದ್ದಿದ್ರೆ ಏನಾಕಿತ್ತು ಪರಿಸ್ಥಿತಿ? ಯಾಕ್ರಿ? ಅಲ್ಲ, ಅದ್ರ ಪರಿಸ್ಥಿತಿ ಏನಾಕಿತ್ತಂತ. ಮುದುಕಾಗುಲ್ಲೇ ಹಂಗ ಇದ್ದಿದ್ರೆ, ಅದು ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಇದೆಲ್ಲ ಜಗತ್ತಿನ ಆಟನೆಲ್ಲ ಲೆಕ್ಕ ತಪ್ಪಬೇಕಿತ್ತದಲ್ಲ. ಹೌದಿಲ್ಲ? ಅದು ಮುದುಕಾಗಕ ಬೇಕು, ಸಾಯಾಕ ಬೇಕದು. ಅದಿಲ್ಲ? ನೀ ಏನೋ ತಿಳ್ಕೊಂಡಿ ನನಗೆ ಆಗ್ಬಾರ್ದು ಯಪ್ಪ ದೇವ್ರ. ನಾನು ದೌಡ್ ಮುದುಕನ್ ಮಾಡ್ಬೇಡ. ಮುದುಕ ಹಣ್ಣಾಗತ್ತಾರ ಯಪ್ಪ ನನಗೆ. ಹೌದಿಲ್ಲ? ಕೂದಲು ಬೆಳಗಾಗಬಾರ್ದು, ಅಲ್ಲಿ ಹೋಗ್ಬಾರ್ದು ಯಪ್ಪ, ಕಣ್ಣು ಮಂಜಾಗಬಾರ್ದು. ಇದನ್ನೇ ಬಿಡ್ಕೋತೇನೆ ನೋಡ್ಪ ನಾ ಅಂತಿರ್ತಾನೆ. ಹೌದಿಲ್ಲ? ನಾನು ಸಾಯೋ ಮಠ ಹಿಂಗೆ ಇರ್ಬೇಕು ನೋಡ. ಹೌದಿಲ್ಲ? ಆಕೈತೇನ ಇಟ್ಕೊಳಕ? ವಿಕಾರ ಆಗ್ಬಾರ್ದಂದ್ರೆ, ವಿಕಾರ ಆಗೋದೇನು ಸ್ವೀಕಾರ ಆಗ್ಬಾರ್ದಂದ್ರೆ ಹೆಂಗ್ರಿ? ಸಾಯು ಶರೀರ ಸಾಯಬಾರ್ದಂದ್ರೆ ಹೆಂಗ? ಎಲ್ಲ ಸತ್ತು ಹೋಗೋದಿಲ್ಲ. ಹುಟ್ಟುದು ಸಾಯುವುದು ಅದ್ರ ಧರ್ಮ. ಅದು ಶರೀರ ಧರ್ಮ. ಅದನ್ನ ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಿಯಲ್ಲ. ಇಷ್ಟೇ ಹಚ್ಕೊಂಡಿ ಅದ್ರ ಬಗ್ಗೆ. ಶರೀರಕ್ಕೆ ಬರ್ತಾವ, ನಿನಗೆ ಅಲ್ಲ. ನೀನ್ ನನಗ ಬಂದು ಇವು ಅಂತ ತಿಳ್ಕೊಂಡು ಕುಂತಿಯಲ್ಲೋ. ಎಷ್ಟು ಅದ್ರ ಹಚ್ಕೊಂಡು ಕುಂತಿಯಲ್ಲೋ ನೀನು. ನಾನಾ ಮುದುಕ ಆದ್ನಿ ಅಂತೀಯಲ್ಲ, ನಾನಾ ಸಾಯಕತ್ತೇನೆ ಅಂತೀಯಲ್ಲೋ. ಯಪ್ಪ ಹೊಕ್ಕೇನ್ರು ನಾನು ಅಂತಿರ್ತಾನೆ. ಎಲ್ಲ ಹೋಗಾಯ್ತಪ್ಪ. ನೀವು ಹುಡುಗರು ಸಣ್ಣದವು ಏನ್ ಹೇಳಿ ಬಾಯಿ ಹತ್ತತ್ತು ಅಳ್ಕೋಂತ ಇರ್ತೈತೆ. ಹೆಂಗ ಸಾಯ್ಲಿ ಕಣ್ಣಾ ನೀರು ದಳದಳಗಿದ್ದ. ಹೌದಿಲ್ಲ? ಸಾವು ಬಂದಾಗ ಬಡ್ಕೋತೈತಿ ಅದು ಪಾಪ. ಹುಷಾರಿಪ್ಪ, ಇನ್ನು ಚಲೋ ತಂಗ ಇದನ್ನ ಮಾಡ್ರಿ ನೀವು. ನಂದು ಮುಗೀತಿ ಮಾಡ್ತೀನಿ. ಅಲ್ಲ, ಎಷ್ಟು ಇದನ್ನ ಹಚ್ಕೊಂಡಿ ಅಲ್ಲ. ಅದು ಹೋಗುದು ನೀ ಅಲ್ಲ, ಅದು ಬ್ಯಾರೆ ಐತಿ. ಬಂದೈತಿ ಹೋಗೈತಿ. ಬಂದದ್ದು ಯಾವುದು, ಹೋಗುದು ಯಾವುದು, ನೀ ಯಾರು ನೋಡ್ಕೊ. ನಿನಗೆ ಸಂಬಂಧಿತ ಅದಲ್ಲ. ನೀ ಇರಾವಣಿ. ನೀ ಯಾಕೆ ಹಂಗಂತೀವ ಮರ? ಹೊಕ್ಕೇನಂತ ಹೋಗುದು ಶರೀರ. ನೀ ಹೋಗುದು ನೀನ್ ನೋಡ್ತಿ. ಅದನ್ನ ಎಷ್ಟೋ ಶರೀರಗಳನ್ನ ನಿನ್ನ ಎದುರಿಗೆ ಹೋಗ್ಯಾವು, ಬಿಟ್ಟು ಬಂದ್ಯಾವ. ಅಂಗಿ ಕಳೆದು ಹೋಗಿತಿಲ್ಲೋ. ಇದು ಎಷ್ಟು ಅಂಗಿ ಹೊಲಿಸಿ ಈಗ? ಯಾಕ್ರಿ? ಶರೀರ ಇಲ್ಲಿ ಮಠ ಎಷ್ಟು ವರ್ಷ ಆದ, ಎಷ್ಟು ಅಂಗಿ ಹೊಲಿಸಿ ಹರಿದು ಹೋಗುದಿ. ಹಂಗ ಇವು ಶರೀರ ಧಾರಣ ಮಾಡಿ ಬಿಟ್ಟು ಬಂದಿ. ಅಂಗಿ ಕಳೆದು ಹೋಗದಂಗ ಅವನು. ಯಾಕ್ರಿ? ಹಂಗಿರ ನೀನ? ಅಲ್ಲ, ನೀ ಬೇರೆ ಇದೇನು ತಿಳುವಳಿಕೆ ಮಾಡ್ಕೋ. ಒಂದು ಶರೀರನೂ ನಿನಗೆ ಹತ್ತಿಲ್ಲ, ಶರೀರದ ವಿಕಾರನೂ ನಿನಗೆ ಹತ್ತಿಲ್ಲ.
ಮತ್ತು ಆರಾಮನ ಇದೀನಿ. ಹೌದಿಲ್ಲ? ಸಂಬಂಧ ಎಲ್ಲ ತಪ್ಪಿಸ್ಕೊಂಡೆ ಅಂದ್ರೆ ಲಿಂಕ್ ತಪ್ಪಿಸ್ಕೊಂಡ್ರೆ ಆರಾಮನ ಇದೆ ಅನ್ನೋದು ಅನುಭವ ಬರ್ತೈತಿ. ಸಂಬಂಧ ಹಚ್ಕೊಂಡು ಬಳಲ್ತಿದಿ. ಸಂಬಂಧ ತಪ್ಪಿಸ್ಕೊಳ್ಳೋ ಸಂಬಂಧದ ಇದು ಅಧ್ಯಾತ್ಮದ ವಿಚಾರ. ಸಂಬಂಧ ತಪ್ಪಿಸ್ಕೊಂಡು ನಾನು ಯಾರು ಅದನ್ನು ವಿಚಾರ ಮಾಡಿ ನೋಡ್ಕೋಬೇಕು. ಅದನ್ನು ಸಂಶೋಧನೆ ಮಾಡ್ಬೇಕಾಗಿತ್ತು. ಆತ್ಮ ಸಂಶೋಧಕರಾಗಬೇಕಾಗಿತ್ತು. ಅದರ ಅಭ್ಯಾಸವನ್ನು ಮಾಡ್ಬೇಕಾಗಿತ್ತು. ಮಾಡಿ ನೋಡ್ಕೋ, ನಿನಗ ಅದಕ್ಕೂ ಏನು ಸಂಬಂಧ ಅದ, ಎಷ್ಟೊತ್ತಿನ ಸಂಬಂಧ ಅದ. ಹಚ್ಕೊಂಡು ನೀನ ಸಂಬಂಧ ಹಚ್ಕೊಂಡು ಬಳಲ್ತಿದ್ಯ. ನೀನ ಸಂಬಂಧ ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮನ ಅದೀನಿ, ಯಾವಾಗೂ ಮುಕ್ತ ಇದೀನಿ. ಸಂಬಂಧ ಹಚ್ಕೊಂಡು ನಾ ಬಂಧನದಾಗ ಅದೇನು ತಿಳ್ಕೊಂಡು ಮಾಡ್ಕೊಂಡು ನೀನ ಸಂಬಂಧ ಹಚ್ಕೊಂಡು ಕುಂತೀಯ. ನೀನಾಗಿ ಹೋಗಿ ಹಚ್ಕೊಂಡು ಕುಂತ್ರೆ ಏನ್ ಮಾಡಿತೀನಿ ನಾನು? ಅದಾಗಿ ಬಂದು ಹೇಳಿತ್ತಾನ, ನಾನ ನೀನು ಅಂತ ಶರೀರ, ನೀನಾದ ನಾನಂತ ತಿಳ್ಕೊಂಡಿ. ಮನಿಮುಟ್ಟ ಬಂದು ಹೇಳಿತ್ತಾನ, ನಾನಂತ ತಿಳ್ಕೋ, ಶರೀರ ನೀನಂತ. ನೀನ ತಿಳ್ಕೊಂಡೆ. ತಿಳ್ಕೊಳ್ದೆ ಚಲೋತ್ ಕಮ್ಮ ಅಂದ ಅರ ತಿಳ್ಕೊಬೇಕಿಲ್ಲೋ. ಅದು ಸೋರುದು ನಾರುದು ನಾನ ತಿಳ್ಕೊಂಡಿಲ್ಲೋ. ಶಾನ್ಯಾನು ಏನು ದಡ್ಡೋ ನೀನು ಅಂತ. ಅಜ್ಞಾನಿ ಅಲ್ಲವೇ ಜೀವನೇ, ನೀನು ಸುಜ್ಞಾನಿ ಎಂದು ನುಡಿಬುದೇ. ಪರಿಶುದ್ಧ ಚೈತನ್ಯಮಯನಾಗಿದ್ದು ದೇವರ ನೀನದಿ ಅನ್ನೋದು ಬಿಟ್ಟು ಇದೆಲ್ಲ ಹೊಲಸು ಶರೀರ ವಿಕಾರ ಆಗಿ ನಾಶ ಆಗೋದು ನಾನು ತಿಳ್ಕೊಂಡು ಕುಂತಿಯಲ್ಲೋ. ಈ ಹೊಲಸು ಹೊತ್ಕೊಂಡು ಅಡ್ಡಾಡಕತ್ತಿಯಲ್ಲೋ. ಹೊಲಸಿನ್ಯಾಗ ಎಷ್ಟು ದಿನ ಇರವನಿಗೆ ಹೊಲಿಗೇರಿಯಾಗ ಎಷ್ಟು ದಿನ ಇರವ? ಏನು ಸುಖ ಕೊಡ್ತೀನಿ ನಿನಗಿದು ಹೊಲಿಗೇರಿ? ಶರೀರ ಹೊಲಿಮಯದಿಂದ ಕೂಡಿದ್ದೋದಿಲ್ಲ ಶರೀರ. ರೀತೋ ರುದಿರದಿಂದ ಉದಿಸಿದ ತನುವನು ತಾನೆಂದು ಸಂಸ್ಕರಿಪನು. ಜೀವ ನಾನಾ ಇದಂತ ಗಟ್ಟಿ ಹಿಡ್ಕೊಂಡು ಕುಂತಾನೆ. ಜನರಿ ಜಠರದಿಂದ ಉದಿಸಿದ ತನುವನು ತಾನೆಂದು ಸಂಸ್ಕರಿಪನು ಅಂತ. ಬಂದು ಹೆಂಗೆ ತಯಾರಾಗೈತಿ ಶರೀರದ ರಚನಾ ಇದು ನೋಡ್ಕೋ. ಇದನ್ನೆಲ್ಲ ನೋಡಿದ್ರೆ ಇನ್ನೊಮ್ಮೆ ಬರಬಾರದಪ್ಪ ಇದ್ರಾಗ ಅನಿಸ್ತು. ಎಂಥ ಇದರೊಳಗೆ ಬಾಧೆ ಪಟ್ಟಿಯಲ್ಲಿ ಅಲ್ಲಿ ಎಲ್ಲ ಗರ್ಭವಾಸ ಎಲ್ಲ ಅಲ್ಲಿ ಮಲಮೂತ್ರ ವಿಸರ್ಜನ ಅಂತದ್ರಾಗ ಸುತ್ತು ಕಡೆ ಐತಿ ನಿನಗೆ. ಅದ್ರಾಗ ಯಾವಾಗ ಹೊರಗೆ ಬಂದೇನೋ ಅಂತ ಅವಾಗ ಬೇಡ್ಕೊಂಡಿವಾಗ ಇನ್ನೊಮ್ಮೆ ಬರುದಿಲ್ಪ ಅಂತ ಅವಾಗ ಪ್ರತಿಜ್ಞೆ ಮಾಡ್ಯಾನ. ಮತ್ತೆ ಪ್ರಸೂತಿ ವಾಯು ಹೊಡೆದ ಕೂಡಲೇ ಮತ್ತೆ ಅಜ್ಞಾನ ಅವರ್ಸಿ ಬಿಡ್ತೈತಿ, ಮರ್ತು ಬಿಡ್ತೈತಿ. ಇನ್ನೊಮ್ಮೆ ಬರ್ದಂಗೆ ಮಾಡ್ಕೋತೇನಪ್ಪ, ಇನ್ನೆಂದೆಂದೂ ಬರುದಿಲ್ಲ, ಇನ್ನೆಂದು ಬರಬಾರ್ದು ಅನಿಸ್ತೈತಿ. ಅಲ್ಲಿ ಇದಕ್ಕೆ ನೊಂದು ಅಲ್ಲೆಲ್ಲ ಹೊಲಸು ಗಲೀಜು ಇದ್ರಾಗ ಬಿದ್ದು ಹೊಳ್ಯಾಡಿರ್ತೈತಿ. ಅದ್ರಾಗ ಅದ್ರಾಗ ಬರೀ ಅವಾಗ ಬಾಯಿ ಬರೀ ಹೂಂಕ್ಳನ ಬಾಯಿ. ಅವಾಗ ಅವಾಗ ಆದ ಬಾಯಿ ಇರ್ತೈತಿ. ಎರಡು ಬಾಯಿ ಅದಾವ. ಈ ಬಾಯಿ ಬಂದಾಗೈತಿ, ಹೊರಗೆ ಬಂದ ಕೂಡಲೇ ನಿನಗೆ ಅದನ್ನು ಕೋದ್ ಬಿಡ್ತಾರ. ಯಾಕ್ರಿ? ಆ ಬಾಯಿ ಹೂಂಕ್ಳ ಕೊಯ್ತಾರ. ಅದು ಈ ಬಾಯಿ ಬ್ಯಾ ಅಂತ ಚಾಲು ಮಾಡ್ತೈತಿ, ಅಳಾಕ್ ಚಾಲು ಮಾಡ್ತೈತಿ, ಒದರಾಕ. ಅದನ್ನು ಒದರಾಕ ಹೂಂಕ್ಳಾಕ ಹೋದ ಕೂಡಲೇ ಒದರಾಕ ಚಾಲು ಮಾಡ್ತೈತಿ. ಬಾಯಿ ಗಂಟು ಕಟ್ಟಿ ಬಿಡ್ತಾರ ಅದನ್ನು. ಹೌದಿಲ್ಲ? ಕೆಲವರು ಅದನ್ನ ಏನೇನೋ ತಾಯ್ತಾಗ ಹಾಕಿ ಕೊಳ್ಳ ಕಟ್ತಾರೋ, ಏನೇನೋ ಮಾಡ್ತಾರ ಅದನ್ನ ಸುಟ್ಗಾಡಿ ಏನೇನೋ. ಹೌದಿಲ್ಲ? ಮುಕ್ಳ ಅದನ್ನ ಕೋದದ್ದು ತಾಯ್ತಾಗ ಅದನ್ನ ತಾಯ್ತಾಗ ಹಾಕಿ ಕಟ್ತಾರೋ. ಇದಕ್ಕೆ ಮೊದಲೇ ಬಾಯಿ ಅದ ಐತೆನಾ? ಇದು ಎರಡನೇ ಬಾಯಿ ಹೊರಗಿಂದ. ಹೌದಿಲ್ಲ? ಅದ್ರ ಮುಖಾಂತರ ಎಲ್ಲ ಆಹಾರ ತಗೊಂತಿರ್ತೈತೆ ಅವಾಗ ಕೂಸು. ಮಕ್ಕಳ ಮುಖಾಂತರ ಎಲ್ಲ ಏನ್ ತಿಂದದ್ದೆಲ್ಲ ಅದ್ರ ಮುಖಾಂತರನ ಅದು ಜಠರಾಗ್ನಿಗೆ ಹೋಗಿರ್ತದೆ. ಅದ ದ್ವಾರ. ಅವಾಗ ಅದನ್ನ ಮುಚ್ಚಿದ ಕೂಡಲೇ ಈ ದ್ವಾರ ತೆಗಿತೈತಿ, ಟ್ಯಾ ಟ್ಯಾ ಅಂತ. ಹೌದಿಲ್ಲ? ಬಾಯಿ ತೆಗಿತೈತಿ ಅವಾಗ ಬಾಯಿ. ಅದನ್ನ ಮುಚ್ಚಿದ ಕೂಡಲೇ ಗಂಟು ಹಾಕಿದ ಕೂಡಲೇ ಇದನ್ನ ಬಾಯಿ ಹೋದ್ರಾಗ ಚಲೋ ಆಗಿ ಹೆಂಗಾಗೈತಿ ವಿಚಿತ್ರ. ಶರೀರದ ಜಗತ್ತಿನೊಳಗೆ ಸೋಜಿಗದ ವಸ್ತು ಇದು. ಇಷ್ಟು ವಿಚಿತ್ರವಾದಂಥದ್ದು ಸೋಜಿಗದ ವಸ್ತು ಯಾವುದೂ ಇಲ್ಲ. ತನು ಇದನ್ನು ಉಳಿದ ಇಂದ್ರ ಜಾಲ ದಾಟವಿನ್ನುಂಟೆ. ಇಷ್ಟೊಂದು ಸೋಜಿಗದ ವಸ್ತು ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಇದಕ್ಕಿಂತ ಸೋಜಿಗದ ವಸ್ತು ಮತ್ತೆ ಯಾವುದು ತರ್ತಿ ಹೇಳು? ಎಲ್ಲ 9 ತೂತ ಐತಂದ್ರೂ ಸುಧಾ ಹವಾ ಹೋಗುದಿಲ್ಲ. ಹೌದಿಲ್ಲ? ಒಂದ ಟೂಬಿಗೆ ಒಂದ ಸಣ್ಣದ ಚೂರು ಪಾಸನ ಹೋಗ್ಬಿಡ್ತೈತೆ. 9 ತೂತದಾವ ಇದಕ್ಕೆ. ಆದ್ರೂ ಹೆಂಗೈತಿ ಹವಾ ಹೋಗುಲಿ.
ಎಲ್ಲಿಂದ ಬಂತು, ಹೆಂಗೆ ಬರ್ತೈತಿ, ಕರ್ಮ ಹೆಂಗೆ ಎಳ್ಕೊಂಡು ಬರ್ತೈತಿ, ಹೆಂಗೈತಿ ನೋಡಿದೆಲ್ಲ. ಆ ಕರ್ಮ ಸಿದ್ಧಾಂತದ ಪ್ರಕಾರ ಎಲ್ಲಿಂದ ಏನೇನು ಕರ್ಮ ಮಾಡಿ ಎಲ್ಲೆಲ್ಲಿ ಯಾವ ಜೀವಿಗಳಲ್ಲಿ ಹುಟ್ಟಿಟ್ಟು ಎಷ್ಟೊಂದು ಅದು ನಿಯತ್ ಹೆಂಗೆ ನಡೆದೈತಿ ನೋಡಿ, ಕ್ರಮವತ್ತದ ಹೆಂಗೆ ಒಂದು ಕೂಲಿ ಎಳೆಸುವುದ ಬದಲಾವಣೆ ಮಾಡೋದು. ಇಲ್ಲೇ ಹುಟ್ಟಬೇಕು ಅನ್ನೋದು ಕರ್ಮ ಸಂಬಂಧದಿಂದ ಬರ್ತೈತೆ. ಅಲ್ಲಿ ಕಾರಣ ಐತೆ ಅದಕ್ಕೆ. ಅಲ್ಲಿ ಹುಟ್ಟಾಕಿ ಯಾವ ಕಾರಣ ಐತೆ ಅಂದ್ರೆ ಹಿಂದಕ್ಕೆ ಕರ್ಮ ಸಂಬಂಧದಿಂದ ಇಲ್ಲೇ ಹುಟ್ಟಾಕ ಕಾರಣ ಐತಿ. ಕಾರಣ ಇಲ್ಲದ ಕಾರ್ಯ ಘಟಿಸೋದನ್ನೇ ಇಲ್ಲ. ಏನು ಅದಕ್ಕೆ ಎಲ್ಲ ಕಾರಣ ಸಮೇತ ಕೂಡಿಕೊಂಡು ಇದು ಕಾರ್ಯ. ಅದು ಅಂದ್ರೆ ಅದು ಕಾರ್ಯ ಕರೆ ಅಂತ. ಅದಿಲ್ಲ ಈ ಜಗತ್ತ ಎದರಿಂದ ಹುಟ್ಟೈತಿ ಅಂದ್ರೆ ಅದಕ್ಕೆ ಯಾವ ಕಾರಣನೂ ಇಲ್ಲ. ಅದಿಲ್ಲ ಅದರಿಂದ ಅದು ಸುಳ್ಳದ ಅಂತ ಅದಕ್ಕೆ ಅದನ್ನ ಸಿದ್ಧ ಮಾಡ್ಯಾರ. ಯಾವುದೇ ಒಂದು ಕಾರ್ಯ ಆಗ್ಬೇಕಾದ್ರೂ ಕಾರಣ ಸಮೇತ ಕೂಡಿಕೊಂಡು ಇರ್ಬೇಕದು. ಒಂದು ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಮಾಡಬೇಕು. ಸರ್ಕಾರಿ ಕಾರಣಗಳ ದಂಡ ಚಕ್ರಾದಿಗಳು ಬೇಕು. ನಿಮಿತ್ತ ಕಾರಣ ಕುಂಬಾರ ಬೇಕು. ಅಂದಾಗ ಗಡಿಗೆ ಹೌದಪ್ಪ ಇದು ಅನ್ನೋದು. ಹಂಗೆ ಈ ಜಗತ್ತನ್ನು ನಿರ್ಮಾಣ ಮಾಡ್ಲಿಕ್ಕೆ ಉಪಾದಾನ ಕಾರಣ ಏನು ತಗೊಂಡಿದ್ದ ನಿರ್ಮಾಣ ಮಾಡಿ ಪಂಚಭೂತಾದಿಗಳು ಎದರಿಂದ ತಯಾರು ಮಾಡಿದ್ರು. ಅದನ್ನು ಮಾಡಿದವ್ರು ಯಾರು? ಆ ಸಹಕಾರಿ ಕಾರಣಗಳು ಯಾವುವು? ಗಡಿಗೆ ತಯಾರು ಮಾಡಕ್ಕೆ ಚಕ್ರ ಬಡಿಗೆ ಬೇಕಾಕಾಗೋದಿಲ್ಲ. ಹಂಗೆ ಇದನ್ನು ಜಗತ್ತು ನಿರ್ಮಾಣ ಮಾಡಕ್ಕೆ ಸಹಕಾರಿ ಕಾರಣಗಳು ಯಾರು? ನಿಮಿತ್ತ ಕಾರಣ ಯಾರು? ಇದನ್ನು ಮಾಡಿದವ್ರು ಯಾರು? ಅವ ಎಲ್ಲಿತ್ತ? ಎಲ್ಲಿ ಕುಂತು ಮಾಡಿದ ಇದನ್ನ? ಕುಂಡ್ರಾಕ್ ಜಾಗ ಎಲ್ಲಿತ್ತ ಅವಾಗ? ಯಾಕ್ರಿ ಜಗತ್ತನ್ನು ನಿರ್ಮಾಣ ಮಾಡಕ್ಕೆ ಎಲ್ಲಿ ಕುಂತು ಮಾಡಿದವ? ನೀ ಎಲ್ಲಿದ್ದೆ ಅವಾಗ? ಅವ ಮಾಡ್ಯಾನಂತ ಹೇಳವ ಅವ ಬಂದು ಹೇಳ್ಯಾನ? ನೀನ ಹೇಳಾಕತ್ತೀವ ಇದನ್ನ? ದೇವ್ರು ಮಾಡ್ಯಾನಂತ ಹೇಳವ, ಆ ದೇವ್ರು ಮಾಡಿದವ ಬಂದು ಹೇಳ್ಯಾನ ನಿನಗೆ? ಮಾನವನ ಗ್ರಹಿಕೆಲ್ಲ ಅದು ನಿರ್ನಿಮಿತ್ತ ಏನೂ ಎಂದಿಲ್ಲದ ಕನಸಿಗೆನೆಯಾಗಿ ತೋರ್ಪುದು ಒಂದು. ಏನ್ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ ಅಂತ. ನಿನ್ನ ಕಲ್ಪನಾದಾಗಿದ್ದು ಉದಯ ಆಗೈತಿದಂತ. ಕಲ್ಪನಾ ಅಡಗಿದಾಗಿದೆ ಎಲ್ಲಿ ಐತಿ ಅಂತ. ಇದು ಇದ್ದದ್ದ ಜರಾಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದುಹಾಕಕ್ಕಿದ್ದಿಲ್ಲ. ಯಥಾರ್ಥ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದು ಇಲ್ಲ ಇಲ್ಲ ಅನ್ನೋದು ಹೊಡಿತೀವಿ. ಅವಾಗ ಅವ್ರಿಗೆ ಅನುಭವಗಳು ಹೇಳಿದ್ದದ ಏನ್ ಜಗನ್ಮಿಥ್ಯ, ಬ್ರಹ್ಮ ಸತ್ಯ, ಜೀವೋ ಬ್ರಹ್ಮ ಇವನ ಪರಹ ಅಂತ. ಜೀವಿಲ್ಲ, ಜಗತ್ತಿಲ್ಲ, ಯಾವುದಿಲ್ಲ, ಈಶಾ ಇಲ್ಲ, ಎಲ್ಲವೂ ಬ್ರಹ್ಮ ಸ್ವರೂಪನ ಅದ. ಉಳ್ಕಿದ್ದೆಲ್ಲ ಮಿಥ್ಯದು. ನಿನ್ನ ಭಾವದೊಳಗೆ ಕಲ್ಪಿಸ್ಕೊಂಡಾಗ ಅವೆಲ್ಲ ಆಗ್ಯಾವ. ಕಲ್ಪನಾದಾಗ ಆಗ್ಯಾವ. ಜೀವದನ, ಈಶದನ, ಬ್ರಹ್ಮದನ ಎಲ್ಲ ನೀನು ಕಲ್ಪನಾದಾಗಿದ್ದ. ಕಲ್ಪನಾ ಸರಿಸಿದ ಮ್ಯಾಗ ಯಾವೂ ಇಲ್ಲ, ಎಲ್ಲವೂ ನಿನ್ನ ಭ್ರಮ ಅದ. ಈ ಭ್ರಾಂತಿ ನಾಶ ಮಾಡ್ಕೊ ಅಂದಾಗ ನಿನಗೆ ಶಾಂತಿ ಐತೆ. ಎಲ್ಲಿ ತನಕ ಇದು ಭ್ರಾಂತಿ ಐತಿ, ಜೀವದನ, ಈಶ್ವರದನ, ಜಗತ್ತು ಐತಿ ಅನ್ನೋ ಭ್ರಾಂತಿ ಐತಿಲ್ಲ, ಅಲ್ಲಿ ಮಠ ನಿನಗೆ ದುಃಖ ಹೋಗುದಿಲ್ಲ. ಈ ಭ್ರಾಂತಿ ನಾಶ ಮಾಡ್ಕೊ ಅಂದಾಗ ನಿನಗೆ ಶಾಂತಿ ಐತಿ. ಅದನ್ನು ನಾಶ ಮಾಡ್ಕೋಬೇಕಂದ್ರೆ ಯಾರು ಅದನ್ನ ಭ್ರಾಂತಿ ನಾಶ ಮಾಡ್ಕೊಂಡಿರ್ತಾರ ಅಂಥವರ ಸಂಘ ಮಾಡ. ಮಹಾತ್ಮರ ಸಂಘ ಮಾಡಿದಾಗ ನಿನಗಿದು ನಿಜವಾದ ಹಕ್ಕಿಗತಿ ಗೊತ್ತಾಗುತ್ತೆ. ದೊಡ್ಡ ಲಾಭ ಏನು ಅಂಥವ್ರ ಸಂಘ ಮಾಡಿ ಅದ್ರ ಲಾಭ ಅದನ್ನ ತಿಳ್ಕೊಂಡ್ರೆ ನೀನು. ಇಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ನೀನು ದೊಡ್ಡ ಹಾನಿ ನಿನಗೆ. ಮಾತಾಡ ಜನ ಅಂತ ತಿಳ್ಕೊಂತ ಹೋಗು ಬಳೆ ಬರ್ ಏನು ಇನ್ನೊಬ್ಬರಿಗೆ ಏನಾರ ಮಾಡಿದೆ ಅಂದ್ರೆ ತಿರುಗಿ ನಿನಗೆ ದಶಗುಣಿತ ಆಗಿ ಬರ್ತೈತಿ. ಚಲೋದ್ ಮಾಡಿದ್ರು ಅದು ಬಡ್ಡಿ ಸಮೇತ ಬರ್ತೈತಿ, ಕೆಟ್ಟ ಮಾಡಿದ್ರು ಅದು ಬಡ್ಡಿ ಸಮೇತ ಬರ್ತೈತಿ. ಏನ್ ಅದಕ್ಕೆ ಒಳ್ಳೇದನ್ನು ಮಾಡು. ಏನ ಮಾಡಿದ್ರು ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು. ಪಾಪವನ್ನು ಮಾಡಕ್ ಇನ್ನೊಬ್ರು ತೊಂದರೆ ಕೊಡಕ್ ಹೋಗ್ಬೇಡ. ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕಲಿ ಅದು ನಿನಗೆ ದೊಡ್ಡ ದಶಗುಣಿತ ಆಗಿ ಬರ್ತೈತಿ. ನಿನ್ನ ರಕ್ಷಣೆ ಮಾಡ್ತೈತಿ ಅದು. ಅದಕ್ಕೆ ಧರ್ಮ ಅಂತಾರೆ. ಒಳ್ಳೆಯದನ್ನು ಮಾಡೋದು ಧರ್ಮ, ಕೆಟ್ಟದ್ದನ್ನು ಮಾಡೋದು ಅಧರ್ಮ. ಅದಕ್ಕೆ ಧರ್ಮ ಮಾರ್ಗವನ್ನು ಬಿಡಬೇಡ.
ಬಿಟ್ಟು ಅಧೋಗತಿಗೆ ಹೋಗಬೇಡ ನೀನು. ಉತ್ತರೋತ್ತರ ಜನ್ಮ ಬರ್ತದೆ ನಿನಗೆ ಧರ್ಮ ಮಾರ್ಗವನ್ನು ಹಿಡಿದ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ. ಏನ್ ಅದಕ್ಕೆ ಧರ್ಮಕ್ಕನ ಜಯ ಐತಿ. ಏನ್ ಅಧರ್ಮಕ್ಕೆ ಎಂದೂ ಜಯ ಆಗುದಿಲ್ಲ. ಅದರ ಫಲ ನೀವು ಉಣ್ಣಬೇಕಾಕೈತಿ. ಅದು ನಿಮ್ಮ ಕಾಲಾಂತರದೊಳಗೆ ಗೊತ್ತಾಕೈತಿ. ಒಳ್ಳೆಯದನ್ನು ಮಾಡಿದ್ರೆ ಏನಾಕೈತಿ, ಕೆಟ್ಟದನ್ನು ಮಾಡಿದ್ರೆ ಏನಾಕೈತಿ, ಒಮ್ಮಿಗಿಲೇ ಬರುವುದಿಲ್ಲ ಅದು. ಯಾಕ್ರಿ, ಮಾಡಿದ ಕರ್ಮ ಜಮಾ ಆಗಿ 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 ಪಾಪ ಕರ್ಮ ತುಂಬಿದೆ ಅಂದ್ರೆ ಅವಾಗ ಫಲ ಕೊಡಕ್ಕೆ ಶುರು ಮಾಡ್ತಾರೆ. ತುಂಬು ಮಠ ಅದು ಏನು ಅನ್ಸೋದೇ ಇಲ್ಪ. ಅವ್ ಏಟ್ ಮಾಡ್ತಾನಪ್ಪ, ಏನು ಆಗೇ ಇಲ್ಪ. ಹಾ ಏನಪ್ಪ ಹಿಂಗ್ ಮಾಡ್ತಾನ, ಎಂಥದೊಂದು ಮಾಡ್ತಾನ ನಿಮ್ಗೆ. ಹಾ ಪಾಪ ಮಾಡಿದವ್ರಿಗೆ ಚಲೋಪ ಈ ಕಾಲ ಅಂತವ್ರಿಗೆ ಅಂತ ತಿಳ್ಕೊಂಡಿರ್ತೀವಿ ನಾವು. ಹೌದಿಲ್ಲ? ಅಲ್ಲ, ಸತ್ಯವಂತರಿಗೆ ಇಲ್ಲ ಅಂತ ನಾವು ಕಲ್ಪನಾ ಮಾಡ್ಕೊಂಡಿರ್ತೀವಿ. ಅದು ತುಂಬಿದಾಗ ಗೊತ್ತಾಕೈತಿ ನಿನಗೆ. ಅದು ಯಾರೂ ಉಳಿದಿಲ್ಲ ಈ ಜಗತ್ತಿನೊಳಗೆ ಹಂಗೆ ಮಾಡಿ. ಹೌದಿಲ್ಲ? ಅದಕ್ಕೆ ಅವಧಿ ಇರ್ತೈತಿ. ತುಂಬು ಮಠ ನಡೀತೈತಿ. ಆ ನಂತರ ಒಂದು ಕ್ಷಣ ಕೂಡ ನೀಡುದಿಲ್ಲ. 3 ದಿವಸ, 3 ತಾಸು, 3 ನಿಮಿಷ, 3 ಸೆಕೆಂಡ್ ಕೂಡ ನೀಡುದಿಲ್ಲ. ತುಂಬಿತೆ ಅಂದ್ರೆ ಆಗಿಂದಾಗ ಅದ್ರ ಫಲ ಕೂಡ ಚಲೋ. ಆದ್ರೆ ಅದಕ್ಕೆ ತುಂಬು ಮಠ ಅದಕ್ಕೆ ಅವಧಿ ಇರ್ತೈತಿ. ನಾವು ಒಮ್ಮಿಗಿಲೆ ಅದು ತುಂಬಿತೆ ಅಂದ್ರೆ ಅದ್ರ ಹೊರಬೀಳ್ತೈತಿ, ಫಲ ಕೊಡಕ್ಕೆ ಶುರು. ಅದಕ್ಕೆ ಯಾವುದೇ ಕರ್ಮ ಏನೈತಲ್ಲ ನಮಗೆ ಜನ್ಮಕ್ಕೆ ಹಾಕೋದು. ಕರ್ಮ ಸಂಚಯವನ್ನು ಮಾಡಬೇಡ ಅಂತ ಬಲ್ಲವರು ಎಚ್ಚರಿಕೆ ಕೊಟ್ಕೊಂತ ಹೊಂಟಾರ. ತಾವೂ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಅದನ್ನು ಮಾಡಂತೂ ಹೇಳೋದಿಲ್ಲ ಅವರು. ಕರ್ಮವನ್ನು ಬೋಧಿಪನೇ ನಿಜ ಗುರು. ಜಗತ್ನಾಗ ಅದನ್ನು ಮಾಡು ಇದನ್ನು ಮಾಡು ಅಂತ ಅವ್ರು ಹೇಳಕ್ ಹೋಗುದಿಲ್ಲ. ನೀ ಮಾಡೋದು ಏನೂ ಇಲ್ಲ ಇಲ್ಪ ಕೆಲಸ. ನಿನ್ನ ನಿಜದ ಕಡೆ ಲಕ್ ಕೊಡೋದು ಒಂದೇ ಕೆಲಸ. ನಿನ್ನ ನಿಜದ ಎಚ್ಚರಿಕೆಯನ್ನು ನೀನಾರು ಎಂಬುದನ್ನು ವಿಚಾರ ಮಾಡು. ಆರು ನಾನೆಂದು ವಿಚಾರಿಸು. ವಿಷಮ ಸಂಸಾರವಿದನು ಕನಸು ಎಂದುವರಿ. ಇದು ಕರೆ ಅಂತ ತಿಳ್ಕೊಬೇಡಪ್ಪ, ಇದು ಕನಸಿನಂತೆ. ಇದು ಬಾಳೆ, ಇದು ಕರೆ ಅಂತ ತಿಳ್ಕೊಳಕ್ ಹೋಗ್ಬೇಡ. ಸತ್ಯ ಅಂತ ತಿಳ್ಬೇಡ. ಇದು ಕನಸಿನಂತೆ, ಇದು ಕೆಟ್ಟ ಹೋಗೋದು ಅಂತೇಳಿ. ಕನಸಿನ ಎಚ್ಚರ, ಕನಸಿನಿಂದ ಎಚ್ಚರ ಆಗ್ಬೇಕು. ಕನಸಿನ ಬಗ್ಗೆ ಹಂಗೆ ನಮ್ಗೆ ಆಸಕ್ತಿ ಇಲ್ದಂಗೆ ಆಕೈತಿ. ಹಂಗೆ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ಸ್ವರೂಪ ಜಾಗೃತಿಯನ್ನು ನೀವು ಹೊಂದಿದೆ ಅಂದ್ರೆ ಇದು ಕನಸಿನಂತೆ ಸುಳ್ಳಾಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗೋದಿಲ್ಲ. ಎಚ್ಚರ ನಾವು ಕನಸಿನವ್ರ ಬಗ್ಗೆ ಚಿಂತೆ ಮಾಡ್ತಾನೆ. ಎಂತ ಎಲ್ಲಿ ಹೋದ್ರು ಏನಾದ್ರು ಕನಸಿನೇನವ್ರು, ಅದ್ರ ಬಗ್ಗೆ ಚಿಂತೆ ಹೆಂಗೆ ಮಾಡಕ್ ಹೋಗೋದಿಲ್ಲ. ಹಂಗೆ ನಿಜದ ಎಚ್ಚರಿಕೆಯನ್ನು ನೀವು ಹೊಂದ. ಹಂಗೆ ಇವೆಲ್ಲ ಎಲ್ಲಿ ಹೋದವು ಜಗತ್ತಿನಾಗ ಇದ್ದದ್ದು ವ್ಯವಹಾರ ಎಲ್ಲ ಎಚ್ಚರಿಕೆಯಾಗಿ ಏನೆಲ್ಲ ಎಲ್ಲಿ ಹೋದವು ಅದ್ರ ನೆನಪ ಬರೋದು. ನಾವು ಮರ್ತು ಹೋಗ್ಬಿಡ್ತಾವೆಲ್ಲ. ಕನಸಿನಂತೆ ಇದು ವ್ಯವಹಾರ. ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಕ್ ಹೋಗ್ಬೇಡ. ಇದು ಬಾಳೆ ಅಂದ್ರೆ ಇದು ಕನಸಿನಕ್ಕಿಂತ ಹೆಚ್ಚಿನ ಇದಕ್ಕೆ ಮಹತ್ವ ಕೊಡಕ್ ಹೋಗ್ಬೇಡ. ಎಷ್ಟು ದಿನ ಹೇಳಿರು ಇಷ್ಟ, ಇದೆಲ್ಲ ಕನಸು ಅಂತ ತಿಳ್ಕೋರಿ ಅಂತ ಹೇಳಿದ ಶಿವಾನಂದ. ಇದೇ ಒಂದು ಯಾವ ರೇವಡಿ ಕೊಪ್ಪನ ಅದು ಗ್ರಾಮಕ್ಕೆ ಹೋದಾಗ ಸಣ್ಣ ಊರು ಐತಿಪ್ಪ. ಊರು ಎಲ್ಲರೂ ಬಂದ್ಬಿಡವ್ರು ಶಿಷ್ಯರನ್ನವ್ರು. 80 ಮಂದಿ ಶಿಷ್ಯರ ಅಲ್ಲಿ ಅಪ್ಪಾರು ಹೋಗ್ಯಾರಂತ ಎಲ್ಲರೂ ಜಮಾ ಆಗಿಬಿಡೋರು. ಒಟ್ಟೂರಿಗೆ ಅಲ್ಲಿ ವ್ಯವಸ್ಥೆ ಮಾಡ್ಬೇಕಲ್ಲ ಅವ್ರು. ಹೌದಿಲ್ಲ? ಬೇಡ, ನಮ್ಮ ಬಳಗ ಹಿಡಿಯೋದು ಆಗೋದಿಲ್ಲ ನಾವು. ಯಾಕ್ರಿ, ಎಷ್ಟು ಹೇಳಿದ್ರು ಅಷ್ಟೇ ಐತಿ. ಇದು ಕನಸು ಅಂತ ತಿಳ್ಕೊಂಡು ಬಾಳೆ ಮಾಡ್ರಿ, ಕರೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದು ಒಂದು ಮಾತು ನೆನಪಿಡ್ಬೋದು ನೀವು. ವಿಷಮ ಸಂಸಾರವಿದನು ಕನಸು ಎಂದುವರಿ. ಕರೆ ಅಂತ ತಿಳ್ಕೋಬೇಡ. ನೀ ಯಾರು ಅನ್ನೋದನ್ನು ವಿಚಾರ ಮಾಡೋರು. ಅದನ್ನು ನೋಡಾವ್ ನೀನು, ಕನಸನ್ನು ನೋಡಾವ್ ನೀನು. ನಿನಗೇನಾದ ಸಂಬಂಧ ಇಲ್ಲ. ಎದುರಿಟ್ಟು ಅದನ್ನು ತಿಳಿತೀನಿ. ಅರು ನೀನು ಅದನ್ನು ಗಟ್ಟಿಯಾಗಿ ತಿಳ್ಕೊ. ನೀನು ಅದೇ ನಾನಂತ ನಂಬು. ಸುಮ್ಮನೆ ನಿನ್ನೊಳಗೆ ನೀ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸರಿದು. ಅನ್ಯದ್ರಾಗ ಹಣಿಕೆ ಹಾಕೋದು ಕೆಲಸ ಇಲ್ಲ ನಾವು. ಹಣಿಕೆ ಹಾಕಕ್ಕೆ ಹೋಗೇ ಸಮಾಧಾನ ಕಳ್ಕೊತೀನಿ ಅಂತ. ನಿನ್ನೊಳಗಿದ್ದದ್ದು ನಿನ್ನ ಕಡೆ ಲಕ್ ಕೊಡ. ನಿನಗೆ ಯಾವ ಬಾಧೆನೂ ಇಲ್ದಂಗೆ ಆಕೈತಿ. ಯಾರ ಕರ್ಮವು ಜ್ಞಾನಾಗ್ನಿಯಿಂದ ಸುಟ್ಟು ಹಾಕಲ್ಪಟ್ಟಿರುವುದು ಅವರಿಗೆ ಮಾತ್ರ ನೆಮ್ಮದಿ, ಶಾಂತಿ. ಹೌದು, ಕರ್ಮ ಮಾಡಬೇಕು ಬಿಡಬೇಕು ಅನ್ನೋದು ಉಳಿದಿಲ್ಲ ಅವರು.
ಮಾಡಬೇಕು ಅನ್ನೋದಿಲ್ಲ, ಬಿಡಬೇಕು ಅನ್ನೋದು ಎರಡೂ ಉದಾಸೀನ ಆಗಿತ್ತು. ಎರಡರ ಬಗ್ಗೆ ಏನು ಬೆಂಕಿಗೆ ಎಷ್ಟು ತುಪ್ಪ ಹಾಕಿದ್ರು ಮತ್ತೊಟ್ಟು ಅದು ಜಾಸ್ತಿ ಆಗತ್ತಿಲ್ಲ. ಜಾಸ್ತಿನೇ ಆಗೋದು ಅದು. ಹಂಗೆ ನಾವು ಆ ಇಂದ್ರಿಯಗಳನ್ನು ತೃಪ್ತಿ ಪಡಿಸ್ಬೇಕಂತೀವಿ. ಹಂಗಂಗೆ ಅದ್ರ ಲಾಲ್ಸ ಹೆಚ್ಚಕ್ಕಂತ ಇನ್ನೊಟ್ಟು ಮಾಡ್ಬೇಕು, ಇನ್ನೊಟ್ಟು ಮಾಡ್ಬೇಕು, ಇನ್ನೊಟ್ಟು ತಿನ್ಬೇಕು. ಇವತ್ತಿನಕ್ಕಿಂತ ನಾಳೆ ಇದಕ್ಕಿಂತ ರುಚಿಯಾಗಿ ಮಾಡ್ಬೇಕು. ರುಚಿ ಕಡೆ ತಿನ್ಬೇಕನ್ನೋ ಆಶೆ, ನೋಡ್ಬೇಕನ್ನೋ ಆಶೆ, ಚಂದದ ಬಗ್ಗೆ ಇದಕ್ಕಿಂತ ಚಂದ ಆಗ್ಬೇಕು ಅಂತ ಎದ್ರ ಬೆನ್ನು ಹತ್ತಿ ತಿರುಗು ಪಾಳೆ ಬರ್ತದೆ. ಚಂದದ ಲಾಲ್ಸ ಹೌದಿಲ್ಲ? ತಿನ್ನೋ ನಾಲಿಗೆ ರುಚಿ ವಾಸನ ಅದು ಹೋಗುದು ಭಾಳ ರುಚಿದು ಅದು ಭಾಳ ಕಠಿಣ ಐತ್ರಿ. ಎಲ್ಲದಕ್ಕಿಂತ ರುಚಿ ನಾಲಿಗೆ ರುಚಿಗೆ ಬಿದ್ದಂದ್ರೆ ನೀನು ಅದು ಕಂಟ್ರೋಲ್ ಮಾಡೋದು ಭಾಳ ಕಠಿಣ. ಹೆಂಗಾರ ಹೋಗಿ ತುಡುಗ್ಲಾರ ತಿಂದು ಬರ್ಬೇಕಂತ ಹೌದಿಲ್ಲ? ತಪ್ಪಿಸಿ ಹೋಗ್ಯಾರ ತಿಂದು ಬರ್ತಾನೆ. ಯಾವುದೇ ಇಂದ್ರಿ ಚಟ ಏನದು ಒಮ್ಮೆ ಕಲ್ತ್ರೆ ಅದು ಹಂಗ ಬೆಳ್ಕೊಂತ ಹೋಗೋದು. ಅದರಿಂದ ಹಿಂದಕ್ಕೆ ಸರಿಯೋದು ಭಾಳ ಕಠಿಣ. ತಿನ್ನು ಚಟ ಯಾಕ್ರಿ? ರುಚಿಗೆ ಬಿತ್ತಂದ್ರೆ ಅದನ್ನ ಬೇಕು ಅನಿಸ್ತದೆ ಒಳ್ಳೆ. ಎಲ್ಲ ಇಂದ್ರಿಯಗಳು ಚಟನೂ ಹಂಗಾವು. ಚಟದ ಬೆನ್ನ ಹತ್ತೆ ಹಿಂಗಾಗೈತಿ ನಮ್ಮ ಬಾಳೆ ಎಲ್ಲ ತಿರ್ಗಾಕತ್ತಿ ತೇಕಾಕತ್ತದ. ಎದ್ರ ಸಂಬಂಧ ನಾವು ತೇಗೋದು? ಚಟದ ಕೈಯಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತೆ ನಾವು. ಚಟಗಳಿಂದ ಬಿಡುಗಡೆ ಹೊಂದಿದಾಗ ನಮಗೆ ದುಃಖದಿಂದ ಬಿಡುಗಡೆ ಆಗ್ತದೆ. ಎಲ್ಲರೂ ಚಟಾಧೀನ ಆಗಿವ್ ನಾವು ಹೌದಿಲ್ಲ? ಎಲ್ಲ ಲೋಕದವರು ಅವ್ರ ಚಟಾಧೀನ ಹಾಕೊಂಡು ಕುಂತೇವೆಲ್ಲ. ಚಟದ ಕೈಯಾಗ ಸಿಕ್ಕೊಂಡು ಹೋಗ್ತೇವೆ. ಚಟದ ಗುಲಾಮರಾಗಿವ್ ನಾವೆಲ್ಲ. ಯಾವ್ದು ಬೇಕಂತಿ ಅದ್ರ ಗುಲಾಮ್ ನೀನು. ಯಾವ ಚಟ ಬೇಕಂತಿ ಆ ಚಟದ ಗುಲಾಮ್ ನೀನು. ಅದ್ರ ಸಂಬಂಧ ಏನೆಲ್ಲ ಮಾಡಕ್ ತಯಾರಾಕಿನಿ. ಏನ್ ಬೇಕಾದ್ ಹೇಳ್ರಿಪ್ಪ ಮಾಡ್ತೇನಂತ. ಅದನ್ನೊಂದು ಕೊಡ್ರಿ ನನಗಂತ ಹೌದಿಲ್ಲ? ಬೇಕಾದಾಗ ಕರೀರಿ ನೀವು. ಯಾಕ್ರಿ? ಬಾರು ಹಿಂಗೈತೆ ಅಂದ್ರೆ ಬಾಟ್ಲಿ ತೋರ್ಸಿ ಬಂದು ಬಿಡ್ತಾನ. ಎದ್ದು ಬರ್ತಾನ ರಾತ್ರಿನ ನಟಿ ಹೌದಿಲ್ಲ? ಅದ್ರ ಅದಿನ ಆದ್ಮ್ಯಾಗ ಮನುಷ್ಯ ಏನಾದರೂ ಹೇಳಿದಂಗೆ ಕೇಳ್ತಾವ. ಎಂತೆಂಥವು ಚಟಾದಿನ ಆದ್ಮ್ಯಾಗ ಯಾವ್ದು ಬೇಕಂತಿ ಅದ್ರ ಗುಲಾಮ್ ನೀನು. ಸ್ವತಃ ನಾವು ವಿಚಾರ ಮಾಡ್ಬೇಕಿದನ್ನ. ಯಾವ್ದು ಹಿತ ಯಾವ್ದು ಅಹಿತ ಅದನ್ನು ವಿಚಾರ ಮಾಡಿದಾಗ ಹೃದಯ ಪರಿವರ್ತನೆ ಆಕೈತಿ. ಇಲ್ಲ ಅಂದ್ರೆ ಹಿಂಗ ಹೋಗೋದನ್ನ ಇದ್ರೆ ಕಣ್ಣು ಮುಚ್ಕೊಂಡು ಕತ್ತೆಲ್ಲ ಕೇಳಿಸ್ಕೊಂತ ನೀನು ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ ನೋಡ್ರಿ. ಎಣ್ಣೆದವ್ರಿಗೆ ಹಿತ ಮಾಡ್ಬೇಕನ್ನೋದು ಏನದ ಕೆಲವರಲ್ಲಿ ಅಪರೂಪದ. ಬರೇ ಮುಂಜಾನೆ ಸಣ್ಣ ಮಟ್ಟ ಬರೇ ಇನ್ನೊಬ್ಬರಿಗೆ ತೊಂದರೆನ ಕೊಡು, ಕೆಡಕ ಬಯಸೋದು. ವಿಷಕೊಂಬ ಪೂರ್ತಿ ಆದಾಗ ಪಾಪಿಗಳಿಗೆ ಶಾಸನ ಆಕೈತಿ ನೋಡ್ರಿ. ಅಲ್ಲಿ ಮಠ ಹಂಗ ನಡೆದಿರ್ತೈತೆ ಅದು. ಅದಕ್ಕೆ ನಿನ್ನ ನಿಜವನ್ನು ನಂಬು, ಜ್ಞಾನವನ್ನು ನಂಬು. ನೀನ ಅರು ಇದ್ದಿ, ದೇವ್ರ ನಾನದೇನ ಅನ್ನೋದನ್ನು ನಂಬನಿ. ಬೇರೆ ದಾರಿಲಿ ಅರು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಬೆರತಿಲ್ಲವೆಂಬುದೇ ನಿಗಮೋಕ್ತಿ. ವೇದಗಳು ಉಪನಿಷತ್ತುಗಳು ನೀನ ದೇವರಿದ್ದೀಪ, ನೀನ ಅರು ಇದ್ದಿ ಅನ್ನೋದನ್ನು ನಂಬು. ನೀ ಬಿಟ್ಟಿ ಅದನ್ನ ಏನಿದ್ದೆ ಅದನ್ನ ಬಿಟ್ಟಿ ಅಲ್ಲದನ್ನ ಅರುವಿಸ್ಕೊಡೋದು ನಾನು ನಂದು ಅಂತ ತಿಳ್ಕೊಂಡ ದುಃಖ ಪಡ್ಲಿಕ್ಕೆ. ನೀ ಏನೇ ಅರುವ ನೀನು ಅನ್ನೋದನ್ನ ಬಿಟ್ಟು ಅರುವಿಸ್ಕೊಡೋದು ನಾನು ನಂದು ಅಂತ ತಿಳ್ಕೊಂಡು ಬಂದಿ. ಇವು ನೀನಲ್ಲ, ನಿನ್ನಿಂದ ಅರುವಿಸ್ಕೊಳ್ತಾವ. ಈ ದೇಹ ನಾನಲ್ಲ ಅಂದ್ರೆ ದೇಹವನ್ನು ನೀ ಎದುರಿಟ್ಟು ತಿಳಿತಿ, ಅದಕ್ಕೆ ನೀನಲ್ಲ. ನಿನ್ನಿಂದ ಅದು ಅರುವಿಸ್ಕೊಳ್ತದೆ. ನಿನಗೆ ವಿಷಯವಾದ ಕಥದಿಂದ. ಇಂದ್ರಿಯಗಳು ನಾನಲ್ಲ, ಅವು ನಿನ್ನಿಂದ ಅರುವಿಸ್ಕೊಳ್ತಾವ. ಆ ಇಂದ್ರಿಯಗಳ ವಿಕಾರಗಳನ್ನು ತಿಳಿತಿ, ಮನುಷ್ಯನ ವಿಕಾರಗಳನ್ನು ನೀತಿ. ಬುದ್ಧಿ ಮನಸ್ಸು ಅವು ನೀನಲ್ಲ. ನೀನು ಅವುಗಳನ್ನು ಅರಿಯುವಂತಹ ಅರಿವು ನೀನು. ಅದನ್ನು ನಂಬು. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂದರೆ ನಂಬಿಕೆ ಬರ್ಬೇಕಲ್ಲ. ನಾನಾ ಅರಿವು ಸ್ವರೂಪ ಇದ್ದೇನೆ, ದೇವ್ರ ನಾನಿದ್ದೇನೆ ನಂಬಾಗ್ತಾ ಇದ್ದೀನಿ. ನಮ್ಮಂಥವ್ ಹೆಂಗಾಗ್ಬೇಕ್ರಿ ಅಂತ. ದೇವ್ರಂದ್ರೆ ಒಬ್ಬ ಏನೋ ಬೇರೆ ಐತೆ ಅಂತ ಮನಸ್ಸಿನಾಗೇನು ಗ್ರಹಿಕೆ ಅದ. ನಾವು ಕಲ್ಪನಾ ಮಾಡ್ಕೊಂಡು ಕೂತೀವಿ ಒಂದು ಬೇರೆ ಅಂತ ಐತಿ ಅಂತ. ದೇವರು ಅಂದ್ರೆ ಇಂಥ ಆಕಾರ ಇದು ಚಿತ್ರ ಮಾಡ್ಕೊಂಡು ಕುಂತಿಯಲ್ಲ,
ಅವನ ತೆರೆಯಾಗಿ ಹೋಗಿಸಿಬಿಟ್ಟಾರ ಅವನ ಭಾವನೆಗಳನ್ನೆಲ್ಲ ತೆಗೆದೋಗಿ ಅವು ಯಾವುವೂ ಅಲ್ಲ, ದೇವರಲ್ಲ. ನಿನ್ನ ಕಲ್ಪನೆಗೆ ಬಂದದ್ದೇ ಅದು ದೇವರಲ್ಲ, ಕಲ್ಪಿಸಿಕೊಂಡು ಬಂದ. ದೇವರನ್ನ ಕಲ್ಪಿಸ್ಲಿಕ್ಕೆ ಬರುವುದಿಲ್ಲ, ಕಲ್ಪಿಸಿದ್ದೇ ಯಾವುದೋ ದೇವರಲ್ಲ. ಮೊದಲು ಇದನ್ನು ತೆಗೆದೋಗಿ, ಇದು ಅರ್ಧ ಕೆಲಸ ಅದಂಗ. ಕಲ್ಪನೆಗೆ ಬಂದದ್ದೆಲ್ಲ ಅದು ತೋರಿಕೆ, ಅದು ಮಾಯಾ, ದೇವರಲ್ಲ ಅದ. 3 ಕಣ್ಣು ಹಚ್ಕೊಂಡು ಬಂದ ನಿಂತೈತಿ ಅಂದ್ರು ಅದು ಅಲ್ಲ ಅಂತ ತಿಳಿ. ಎಂತ ಪವಾಡ ಮಾಡ್ತೈತಿ ಅಂದ್ರು ಅದು ದೇವರಲ್ಲ. ತೋರಿಕೆ ಅದು. ನಿನ್ನ ನೀ ಮರ್ತಾಗ ದುಃಖ ಆಗೈತಿ ನಿನಗೆ, ನಿನ್ನ ನೀ ಅರ್ಥ ಆಗಿ ದುಃಖ ಅನ್ನೋದ ಉಳಿದು ನಿನಗೆ. ಅದಕ್ಕೆ ನಿನ್ನನ್ನು ನೀ ತಿಳಿಯುವಂಥ ಕೆಲಸವನ್ನು ಮಾಡು. ಇದ ಮನುಷ್ಯನ ಜನ್ಮದ ಲಾಭ, ತಾನಾರಂಭದನ್ನು ತಿಳಿಯುವುದು. ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಮ್ಮನ್ನು ನಾವು ತಿಳಿಯೋದ್ರೊಳಗೆ. ಇಷ್ಟೆಲ್ಲ ಹೇಳೋದು ಕೇಳೋದು ಆದ್ರೂ ಸುಧಾ ಯಾವ ಗಂಡ್ಮಗ ಹೊಳೆದೈತಿ, ಯಾವ ಹೆಣ್ಮಗಳಿಗೆ ಹೊಳೆದೈತಿ ಇರ್ತೈತಿ. ಎಷ್ಟು ಜನರಿಗೆ ಇದು ಹೊಳೆದೈತಿ. ದಿನಾ ಇದನ್ನ ಹೇಳೋದು ಕೇಳೋದು ಮಾಡ್ತೇವೆ ಅಂದ್ರು ಇದು ನಮಗೆ ಹೊಳೆಯೋದು. ಮತ್ತು ಅಜ್ಞಾನ ಆವರಿಸಿ ಬಿಡ್ತೈತಿ, ಮೋಹಕ್ಕೆ ಬಿದ್ದು ಬಿಡ್ತೀವಿ. ಎಡಬಿಡದೆ ಅಭ್ಯಾಸ ಮಾಡಿದ್ರೆ ಏನಾರು ಹೊಳೆದ್ರು ಹೊಳಿತೀವಿ, ಹೊಳೆದಿದ್ರೆ ಇಲ್ಲ. ಪಕ್ಕನೆ ಹೊಳೆದರೆ ಹೊಳೆಯಿತು, ಹೊಳೆಯದಿದ್ರೆ ಇಲ್ಲ ಅನ್ನೋದು ಶಿವಾನಂದಾಜಿ ಅವ್ರು ಹೇಳಿದ್ರು. ಎಡಬಿಡದೆ ಹಿಂಗದೆ ಬಿಟ್ಟು ಬಿಡದೆ ಈ ವಿಚಾರವನ್ನು ಮಾಡ್ಕೊಂತ ಇದ್ರೆ ಏನಾರು ಹೊಳೆದ್ರು ಹೊಳಿತೀವಿ, ಹೊಳೆದಿದ್ರೆ ಇಲ್ಲ. ಅದಕ್ಕೆ ಇದನ್ನು ಬಿಡಬಾರ್ದಪ್ಪ. ಹೇಳುದು ಕೇಳುವುದು ಅಭ್ಯಾಸ, ತಿಳಿದೇ ಇರಲಿ, ಇದನ್ನು ಬಿಡಬೇಡ ಅಂತ. ಶ್ರವಣ ಮಾಡೋದು ಬಿಡಬೇಡ್ರಿ ನೀವು ಅಂತ. ಅದು ಮುಂದೆ ನಿನಗೆ ಪರಿಣಾಮ ಆಗೇ ತೀರ್ತೈತೆ, ಅದು ಪರಿವರ್ತನೆ ಆಕೈತಿ. ಕಾಲಾಂತರದಲ್ಲಿ ಅದರ ಪರಿಣಾಮ ಆಕೈತೆ ನಮಗೆ. ಈಗ ಸದ್ಯ ನಮಗೆ ಏನು ಆಗ್ಲಿ ಬಿಡಪ್ಪ ನಮಗೆ ಅನಿಸ್ಬೋದು, ಮುಂದೆ ಅದು ಪರಿಣಾಮ ಆಗೇ ತೀರ್ತೈತೆ ನಿನಗೆ. ಇದಕ್ಕಾಗಿ ಪಟ್ಟಂತ ಶ್ರಮ ಏನದ ನೋಡ್ರಿ, ಇದು ಎಂದೂ ವ್ಯರ್ಥ ಆಗೋದಿಲ್ಲ. ಮುಂದೆ ಗೊತ್ತಾಗೈತಿ ನಿಮಗೆ, ಈಗ ಗೊತ್ತಾಗೋದಿಲ್ಲ ನಿಮ್ಗೆ ಅಂತಿದ್ರು ಅಜ್ಜವ್ರು. ನಿಮಗೆ ಮುಂದೆ ಗೊತ್ತಾಗೈತಿ, ಈಗ ಗೊತ್ತಾಗೋದಿಲ್ಲ ನಿಮ್ಗೆ. ಕಾಮನ ಗುಲಾಮಗಿರಿಗಳ ಸಿಕ್ಕೊಂಡ ರಾಮನ ಪದವಿ ಬಾ ಅಂದ್ರೆ ಹೆಂಗ್ ಬರ್ಬೇಕು ಹೇಳ್ರಿ? ಆರಾಮಿರ್ಬೇಕಂದ್ರೆ ಹೆಂಗ್ ಸಾಧ್ಯತೆ? ಮಾಡೋದೆಲ್ಲ ಬರೇ ಹೊರಮುಖ ಇಂದ್ರಿಯಗಳ ಮಜಾನ ಮಾಡ್ಕೊಂತ ಹೊಂಟಿ, ಅದರಾಗ ಕಾಲ ಕಳೆದಿ ನೆಮ್ಮದಿ ಸಿಗಂದ್ರೆ ಎಲ್ಲಿ ಸಿಗಬೇಕು? ಬಿಡವನು ತೊರೆ ವಿಷಯಗಳ ನೆನಪು ಮಾಡೋದು ಕೈ ಬಿಡು. ನೀ ಆಗಿಂದಾಗ ನಿನಗೆ ಅನುಭವ ಬರ್ತೈತೆ. ವಿಷಯಗಳನ್ನು ಬಿಡು ಪುರುಷತ್ರೆ, ವೈರಾಗ್ಯ ಬರು ಪುರುಷತ್ಲೆ ಆ ಸೂತ್ರ ಹತ್ತೈತಿ ನಿನಗೆ, ಆನಂದದ ಸೂತ್ರ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೋಡು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪ. ಅದು ಬಿಡಬೇಕಂದ್ರೆ ಅದ್ರಾಗ ಏನೂ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಹಂಗ ಇನ್ನೊಬ್ರು ಹೇಳಿಕೆ ಮ್ಯಾಗ ಬಿಡಾಕಾಗೋದಿಲ್ಲ. ಅದನ್ನ ಆಕೈತೇನ? ಮತ್ತೆ ಇಷ್ಟು ವರ್ಷ ಆಯ್ತೆಲ್ಲ ಹೇಗೆ ಕೇಳಾಕೈತಿ? ಯಾಕೆ ನೀ ಸ್ವತಃ ವಿಚಾರ ಮಾಡಿಲ್ಲ. ಅದನ್ನ ಸ್ವಂತ ಪ್ರಜ್ಞೆ ಬೇಕು ನಿನಗೆ. ಅದು ಹಿತ ಐತೋ ಅನ್ನೋ ಬರೀ ಇನ್ನೊಬ್ರು ಹೇಳಿಕೆ ಮ್ಯಾಗ ಹೋಗೋದಿಲ್ಲ. ಅದು ಒಳಗೆ ವಾಸನ ಹಂಗ ಇರ್ತೈತಿ. ನೀನ ಸ್ವತಃ ಅದನ್ನು ವಿಚಾರ ಮಾಡಿ ಖಾತ್ರಿ ಮಾಡ್ಕೊಂಡ ಅದರ ದೋಷವನ್ನು ಕಂಡು ಕೈ ಬಿಟ್ಟಾಗ ಪುನಃ ನಿನಗೆ ಅದರ ಮನಸ್ಸು ಹಾಕೋದಿಲ್ಲ. ಅದು ನಿಜವಾದ ವೈರಾಗ್ಯ. ಸ್ವತಃ ನೀನ ವಿಚಾರ ಮಾಡಿ ತಿಳಿದು ಕೈ ಬಿಟ್ಟಾಗ ಅದ. ಇನ್ನೊಬ್ಬರು ಹೇಳಿಕೆ ಮ್ಯಾಗ ಬಿಟ್ಟರೆ ಅದ ನಿಜವಾದ ವೈರಾಗ್ಯ ಇಲ್ಲ. ಮತ್ತೆ ಅನುಕೂಲ ಆದ ಕೂಲೆ ಹೋಗವನ ನೀ, ಹೌದಿಲ್ಲ? ತಿಳಿದ ಕೈ ಬಿಟ್ಟಿಲ್ಲ. ಇನ್ನೊಬ್ಬರು ಆಗಬೇಡ ಅಂತ ಹೇಳ್ಯಾರು, ಅದಕ್ಕೆ ಮದುವೆ ಆಗಿಲ್ರಿ ನಾನು ಅಂತ. ನಿನಗೇನು ತಿಳಿದು ಬಿಟ್ಟಿಲ್ಲ, ಹೌದಿಲ್ಲ? ಬೇಕಾದ್ರೆ ಬಿಡ, ಹೌದಿಲ್ಲ? ನೀನು ತಿಳುವಳಿಕೆ ಇತ್ತಂದ್ರೆ ನಿನಗೆ ಏನು ಬಾಧೆ ಮಾಡೋದಿಲ್ಲ, ಹೌದಿಲ್ಲ? ಅದೇನು ಮಾಡ್ತೈತಿ? ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಬಂದಿರ್ತಾವ. ಮದುವೆ ಆಗ್ಲಿಕ್ಕೂ ಆಗಿದ್ರೆ ಹೆಂಗಿತ್ತು, ಏನಿತ್ತು, ಎಂತಿತ್ತು? ಬರೀ ಹಪೆ ಆಗಿ ಸಾಯ್ತೀನಿ ಹಂಗ, ಹೌದಿಲ್ಲ? ಏನಿತ್ತು ಏನಿಲ್ಲ ಮಾರ, ನನಗೆ ಮದುವೆ ಒಂದು ಮಾಡ್ಲಿಲ್ಲಪ್ಪ, ನನಗೆ ಅದೊಂದು ಅದ ಹಪೆ ಉಳಿತೈತಿ, ಹೌದಿಲ್ಲ?
ಇತ್ತಂದ್ರೆ ಅದೇನ್ ಮಾಡ್ತೈತಿ ನಿನಗೆ ಏನು ಮರ ನಮ್ಗೆ ಅದ್ರ ಆರಾಮಿರಾಕ್ ಬರ್ತೈತಿ ಬಿಡು ಮರ ಸಂಬಂಧ ಇಲ್ಲೂಲಿ ಆರಾಮ ಇರ್ತೈತಿ ಅನ್ನೋದು ನೋಡಿ ಆ ಸಂಬಂಧ ಹಚ್ಕೊಂಡಾಗ ಏನಾಕೈತಿ ನೋಡಿ ಅದನ್ನ ನೋಡಿ ಮತ್ತೆ ಅದಕ್ಕೆ ಮೋಹಕ್ಕೆ ಬೀಳ್ತೀಯಲ್ಲ ಆ ಕಂಡು ಕೇಳಿ ಮತ್ತೆ ಮೋಹಿ ಪರಿ ವಿಚಾರ ಇಲ್ಲದಕ್ಕೆ ಈ ವಿವೇಕ ನಿನ್ನಲ್ಲಿ ಸತತ ಇತ್ತಂದ್ರೆ ಇದರಿಂದ ಪಾರಾಗಕ್ಕೆ ಸಾಧ್ಯ ಐತಿ ನೋಡ್ರಿ ಅದಕ್ಕೆ ಇಂಥ ವಿಚಾರವಂತರ ಸಂಘ ಸತ್ಸಂಗ ಯಾವಾಗಲೂ ನಾವು ಅದರೊಳಗೆ ಕಾಲು ಕಳಿಬೇಕು ನೋಡ್ರಿ ತಿಳಿದೇ ಇರಲಿ ಇದ್ರಾಗ ಹೋಗಿಲ್ಲ ನನ್ನ ಜನ್ಮ ಪ್ರಾಣವಾಗಿ ಹೇಳ್ಕೊಂತ ಕೇಳ್ಕೊಂತ ಇದೇ ನೆನವಿನ್ಯಾಗ ಹೋಗ್ಬೇಕು ನೋಡಂತಿದ್ರ ಅಂದ್ರೆ ಅದು ಮುಂದುವರಿದೈತಿ